ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 8 ಚಾಪ್ಟರ್ ಆದಂತಹ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಾನು ಈಗಾಗಲೇ ನಿಮ್ಮ 7 ಚಾಪ್ಟರ್ಸ್ ಗೆ ಸಂಬಂಧಪಟ್ಟಂತಹ ಟಾಪಿಕ್ ಅನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ಆ ಟಾಪಿಕ್ಸ್ ಗಳನ್ನ ನೋಡಿಲ್ಲ, ಚಾಪ್ಟರ್ ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಗಳನ್ನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ, ಸೊ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಗೈಸ್, ಹಾಗಾದ್ರೆ ನಾವ್ ಇಲ್ಲಿ ತನಕ ಎಷ್ಟು ಚಾಪ್ಟರ್ಸ್ ನ ಕವರ್ ಮಾಡಿದೀವಿ? 7 ಚಾಪ್ಟರ್ಸ್ ನ ಕವರ್ ಮಾಡಿದೀವಿ, ಕರೆಕ್ಟಾ? ಹಾಗಾದ್ರೆ ಯಾವ ಚಾಪ್ಟರ್ಸ್ ಓದಿದೀನಿ ಅಂತ ಏನಾದ್ರು ನಿಮ್ಗೆ ನೆನಪಿದ್ಯಾ ಅಥವಾ ಮರ್ತಿದೀರಾ? ಸೊ ಒಂದು ಕ್ವಿಕ್ ಆಗಿ ರೌಂಡ್ ಅಪ್ ಮಾಡ್ಬಿಡೋಣ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ ಯಾವ ಚಾಪ್ಟರ್ ಓದಿದೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಚಾಪ್ಟರ್ ನೋಡಿ, ಇಲ್ಲಿ ಪ್ರತಿಯೊಂದು ಚಾಪ್ಟರ್ಗೆ ಇಂಟರ್ಲಿಂಕ್ ಇರೋದ್ರಿಂದ ನಾನು ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಿಮ್ಗೆ ಐಡಿಯಾ ಸಿಗುತ್ತೆ, ಯಾಕಂದ್ರೆ ಈಗಾಗಲೇ ಪಾಠನ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಕಂಪ್ಲೀಟ್ ಆಗಿ ಇಂಟರ್ಲಿಂಕ್ ಸಿಗ್ತಾ ಹೋಗುತ್ತೆ. ಬಿಸ್ನೆಸ್ ಟ್ರೇಡ್ ಕಾಮರ್ಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್, ಬಿಸ್ನೆಸ್ ಸರ್ವಿಸಸ್, ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್, ಹಾಗೇನೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್, ಹಾಗೆ ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನೋ ಚಾಪ್ಟರ್ ನ ನೋಡಿದಿರಾ. ಒಂದು ಕಂಪನಿಯನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಸೊ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿದಾದ್ಮೇಲೆ ರನ್ ಮಾಡ್ಲಿಕ್ಕೆ ಏನ್ ಬೇಕು? ಅದಕ್ಕೆ ಫೈನಾನ್ಸ್ ಬೇಕು, ಅಮೌಂಟ್ ಬೇಕು. ಸೊ ಆ ಅಮೌಂಟ್ ನ ಹೇಗೆಲ್ಲ ಹೊಂದಿಸ್ಕೊಂಡು ಬಿಸ್ನೆಸ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ 8 ಚಾಪ್ಟರ್ ಆಗ್ತಿರುತ್ತೆ. ಅರ್ಥ ಆಯ್ತಾ? ಸೊ ಗೈಸ್, ಈಗ ನೀವು ಅಪ್ ಟು SLC ತನಕ ಓದ್ಬಿಟ್ಟು ಬಂದಿರ್ತೀರಾ. ಸೊ ಇದ್ರಲ್ಲಿ ಬರ್ತಕ್ಕಂತಹ ಟಾಪಿಕ್ ಗಳೇನು ತುಂಬಾ ನೆನ್ಪಿಟ್ಕೊಳಕ್ ಆಗದೆ ಇರಲ್ಲ, ಅಥವಾ ನೆನ್ಪಿಟ್ಕೊಳಕ್ ಆಗದೆ ಇರ್ತಕ್ಕಂತಹ ಟಾಪಿಕ್ ಗಳು ಏನಿಲ್ಲ. ಕಾನ್ಸೆಪ್ಟ್ ತುಂಬಾ ಈಸಿ ಆಗಿದೆ. ನಾನು ಫಸ್ಟ್ ಟೈಮ್ ನಿಮ್ ತರನೇ ಫಸ್ಟ್ PUC ಓದ್ಬೇಕಾದ್ರೆ ನನಗೆ ಕೆಲವೊಂದಷ್ಟು ಡಿಫಿಕಲ್ಟೀಸ್ ಆಗಿತ್ತು. ಸೊ ನನಗೆ ಐಡಿಯಾ ಇದೆ, ನಿಮ್ಗೆ ಯಾವ ತರ ಹೇಳ್ಕೊಟ್ಟಾಗ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ ಟ್ರಿಕ್ಸ್ ಯೂಸ್ ಮಾಡಿ ಹೇಳ್ಕೊಡ್ತಾ ಹೋಗ್ತೀನಿ. ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ, ಈಸಿ ಆಗಿದೆ ಕಾನ್ಸೆಪ್ಟ್ ಗಳು. ಫಸ್ಟ್ ಟೈಮ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಅದನ್ನ ರಿವೈಸ್ ಮಾಡ್ಕೊಂಡು ನೋಡಿದಾಗ 100% ಅರ್ಥ ಆಗೇ ಆಗುತ್ತೆ. ಯಾವುದೇ ರೀತಿಯಾದಂತಹ ಡೌಟ್ಗಳು ಇಲ್ಲ. ಗೈಸ್, ಹಾಗಾದ್ರೆ ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್, ನಾವು ಈ ಚಾಪ್ಟರ್ ಅಂದ್ರೆ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನೋ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಬಿಡೋಣ. ಯಾಕಂತಂದ್ರೆ ನಿಮ್ಗೆ ಫಸ್ಟ್ ಅದು ಕ್ಲಿಯರ್ ಆಯ್ತು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದಾಗ ನೀವು ಈಸಿಯಾಗಿ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಫಸ್ಟ್ ಯಾವುದು? ಈಗ ನಿಮ್ಗೆ ಈಗಾಗಲೇ ಬಹಳಷ್ಟು ಸತಿ ಎಕ್ಸ್ಪ್ಲೈನ್ ಮಾಡಿದೀನಿ. ನಮ್ಗೆ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಯುವರ್ ಎಕ್ಸಾಮಿನೇಷನ್? ದೇರ್ ಆರ್ 4 ಪಾರ್ಟ್ಸ್ ಆರ್ ದೇರ್, ಕರೆಕ್ಟಾ? ವಿಚ್ ಆರ್ ದೋಸ್? ಪಾರ್ಟ್ ಎ, ಪಾರ್ಟ್ ಬಿ, ಹಾಗೆ ಪಾರ್ಟ್ ಸಿ, ಹಾಗೆ ಪಾರ್ಟ್ ಡಿ, ಕರೆಕ್ಟಾ? 4 ಪಾರ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವ್ ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಈಗ ಪಾರ್ಟ್ ಎ ಲಿ ಅಪಿಯರ್ ಆಗ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಗಳಾಗಿರುತ್ತೆ? 1 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ನಿಮ್ಗೆ ಇಲ್ಲಿ 2 ಕ್ವಶನ್ಸ್ ಗಳು ರೈಸ್ ಆಗುತ್ತೆ. ಸೊ ನೀವು ಈಸಿಯಾಗಿ 2 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿದೆ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗಳು ಎಷ್ಟು ಮಾರ್ಕ್ಸ್ ಆಗಿರುತ್ತೆ? ಅಫ್ಕೋರ್ಸ್ 2 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ಎಷ್ಟು ಕ್ವಶನ್ ಗಳನ್ನ ಕೇಳ್ತಾರೆ? 2 ಕ್ವಶನ್ ನ ಕೇಳ್ತಾರೆ. ಸೊ ಈಸಿಯಾಗಿ 4 ಮಾರ್ಕ್ಸ್ ಅನ್ನ ಕವರ್ ಮಾಡ್ಕೊಳ್ಬಹುದು. ಹಾಗಾದ್ರೆ ನಿಮ್ಗೆ ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಏನಾಗಿರುತ್ತೆ? 4 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಸೊ ನಿಮ್ಗೆ 2 ಕ್ವಶನ್ ನ ಕೇಳ್ತಾರೆ, 8 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಪಾರ್ಟ್ ಸಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಕೇಳೋದಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ನಿಮ್ಗೆ ಮಾರ್ಕ್ಸ್ ಅದರಲ್ಲಿ ಸ್ಕೋರ್ ಆಗಲ್ಲ. ಸೊ ನಿಮ್ಗೆ ಇಲ್ಲಿ ಎಷ್ಟು ಕ್ವಶನ್ಸ್ ಆಯ್ತು? 6 ಕ್ವಶನ್ ಈ ಚಾಪ್ಟರ್ ಇಂದ ನಿಮ್ಗೆ ಅಪಿಯರ್ ಆಯ್ತು ಅಂತಂದ್ರೆ 14 ಮಾರ್ಕ್ಸ್ ಅನ್ನ ಈ ಚಾಪ್ಟರ್ ಇಂದ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿದೆ. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ವೇಟೇಜ್ ಜಾಸ್ತಿ ಇರೋದ್ರಿಂದ ಕಾನ್ಸೆಪ್ಟ್ ಈಸಿ ಇದೆ. ಫಸ್ಟ್ ಟೈಮ್ ಕರೀತಿರ್ತೀರಾ, ದಟ್ಸ್ ನಾಟ್ ಎ ಬಿಗ್ ಮ್ಯಾಟರ್ ಟು ಯು. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಗೈಸ್, ಚಾಪ್ಟರ್ ಹೇಳ್ತಿದೆ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಏನು? ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ತರ ಸೋರ್ಸ್ ನ ಬೇರೆ ಬೇರೆ ಮೂಡಲ್ಲಿ ತಗೊಬರ್ತೀವಿ ಅಂತ ಅರ್ಥ ಮಾಡ್ಕೊಳ್ದೇನೆ ಡಿಫ್ರೆಂಟ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ ಅಂದ್ಬಿಡ್ತೀವಿ. ಗೈಸ್, ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಜನರಲ್ ಸೆನ್ಸ್ ಅಲ್ಲಿ, ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಒಂದೆರಡು ಎಕ್ಸಾಂಪಲ್ ಗಳನ್ನ ನೋಡಿ ಚಾಪ್ಟರ್ಗೆ ಕಂಪ್ಲೀಟ್ ಆಗಿ ಜಂಪ್ ಮಾಡ್ತಾ ಹೋಗೋಣ. ಈಗ ನಾವು ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಪ್ಲೇಸ್ ಹೋಗ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು? ಅಫ್ಕೋರ್ಸ್ ವೆಹಿಕಲ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ. ನಮ್ದು ಇಂಡಿಪೆಂಡೆಂಟ್ ಆಗಿ ವೆಹಿಕಲ್ ಇತ್ತು ಅಂತಂದ್ರೆ ಏನ್ ಮಾಡ್ತೀವಿ? ಅದಕ್ಕೆ ಪೆಟ್ರೋಲ್ ಹಾಕಿಸ್ತೀವಿ. ಪೆಟ್ರೋಲ್ ಹಾಕಿಸ್ಬೇಕು ಅಂತಂದ್ರೆ ನಮ್ಮ ಹತ್ರ ಫೈನಾನ್ಸ್ ಇರ್ಬೇಕು, ಕರೆಕ್ಟಾ? ನಾವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತಂದ್ರು ಅಮೌಂಟ್ ಇರ್ಬೇಕು. ಮನೇಲಿ ಯಾವ್ದೋ ಫಂಕ್ಷನ್ ಮಾಡ್ತೀವಿ ಅಂತಂದ್ರು ಒಂದು ಅಮೌಂಟ್ ಇರ್ಬೇಕು. ಹೋಗ್ಲಿ, ನಮ್ಮ ರೆಗ್ಯುಲರ್ ಜೀವನವನ್ನ ನಡೆಸ್ಲಿಕ್ಕೂ ಕೂಡ ಅಮೌಂಟ್ ಬೇಕೇ ಬೇಕಾ? ಅಮೌಂಟ್ ಇಲ್ಲದೆ ನಮ್ ಜೀವನ ನಡ್ಸಕ್ಕಾಗತ್ತಾ? ಸೊ ಹೇಗೆ ನಮ್ಮ ಜೀವನವನ್ನ ಅಮೌಂಟ್ ಇಲ್ಲದೆ ನಡ್ಸಕ್ಕಾಗತ್ತೋ ಅದೇ ತರನೇ ಒಂದು ಬಿಸ್ನೆಸ್ ಅಮೌಂಟ್ ಇಲ್ಲದೆ ಬಿಸ್ನೆಸ್ ನ ರನ್ ಮಾಡಕ್ಕಾಗತ್ತಾ? ಸೊ ಖಂಡಿತ ರನ್ ಮಾಡಕ್ಕಾಗಲ್ಲ. ಹಾಗಾಗಿ ಒಂದು ಬಿಸ್ನೆಸ್ ಗೆ ಇರ್ತಕ್ಕಂತಹ ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಗಳು ಯಾವ್ಯಾವ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆಯ್ತಾ? ಈಗ ನಿಮ್ಗೆ ಸಿಂಪಲ್ ಆಗಿ ಗೊತ್ತಿರುತ್ತೆ. ಏನು? ನಿಮಗೆ ಜನರಲ್ ಸೆನ್ಸ್ ಅಲ್ಲಿ ಯಾವ ತರ ಇರುತ್ತೆ? ನಿಮ್ಗೆ 3 ಮೆಥಡ್ ಅಂತೂ ಈಗಾಗಲೇ ಗೊತ್ತಿರುತ್ತೆ. ಏನು? ಈಗ ನಿಮಗೆ ಒಂದು
ಅಮೌಂಟ್ ಬೇಕಾಗಿರುತ್ತೆ. ಅಮೌಂಟ್ ಬೇಕು ಅಂತಂದ್ರೆ ನೀವು ಯಾರನ್ನ ಕೇಳ್ತೀರಾ? ಫಸ್ಟ್ ನಿಮ್ಮ ಪೇರೆಂಟ್ಸ್ ಅನ್ನ ಕೇಳ್ತೀರಾ. ಈಗ ನೀವು ಸಂಪಾದನೆ ಮಾಡಿ ಇಟ್ಕೊಂಡಿದ್ರೆ ಅಮೌಂಟ್ ನಿಮ್ಮ ಹತ್ರ ಇರ್ತಿತ್ತು, ಬಟ್ ನಿಮ್ಮ ಹತ್ರ ಈಗ ಅಮೌಂಟ್ ಇಲ್ಲ. ಇರ್ಲಿ, ಅದನ್ನು ಒಂದು ಕನ್ಸಿಡರ್ ಮಾಡೋಣ. ನಿಮ್ಮ ಹತ್ರ ಒಂದು ಅಡಿಷನಲ್ ಕ್ಯಾಪಿಟಲ್ ಇತ್ತು ಅಂತ ಅನ್ಕೊಳ್ಳಿ. ಹಾಗೆ ಇನ್ಯಾರ ಹತ್ರ? ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಹತ್ರ ಇಸ್ಕೊಂಡ್ರು ಅಂತ ಅನ್ಕೊಳ್ಳಿ. ಇನ್ನ ಮೂರನೇ ಮೆಥಡ್ ಏನು? ಹೊರಗಡೆಯಿಂದ ಯಾರ ಹತ್ರನೂ ಸಾಲವಾಗಿ ತರಬಹುದು. ಇಷ್ಟೇ ಮೂರೇ ಆಪ್ಷನ್ಸ್ ಗಳ ನಮ್ಗೆ ಇರೋಂತದ್ದು. ಒಂದು ನಮ್ಮ ಹತ್ರನೇ ದುಡ್ಡು ಇರ್ಬೇಕು, ಇಲ್ಲ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ನಮ್ಮ ಪೇರೆಂಟ್ಸ್ ಹತ್ರ ಇಸ್ಕೊಳ್ಬೇಕು, ಇಲ್ಲ ಮ್ಯಾಕ್ಸಿಮಮ್ ಅಂತಂತಂದ್ರೆ ಬ್ಯಾಂಕ್ ಗಳಲ್ಲಿ ಅಥವಾ ಯಾವ್ದಾದ್ರು ಹೊರಗಡೆಯಿಂದ ಸಾಲವಾಗಿ ಅಮೌಂಟ್ ಅನ್ನ ತಗೊಳ್ಬೇಕು. ಈ ಮೂರೇ ಮೆಥಡ್ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಅಪಿಯರ್ ಆಗ್ತಕ್ಕಂತಹದ್ದು. ಸೊ ಹಾಗೇನೆ ಒಂದು ಬಿಸ್ನೆಸ್ ಗೆ ಇರ್ತಕ್ಕಂತಹ ಬೇರೆ ಬೇರೆ ಸೋರ್ಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನ್ ಹೇಳ್ತಿದ್ರೆ ಫಸ್ಟ್ ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಫೈನಾನ್ಸ್ ರಿಕ್ವೈರ್ಡ್ ಬೈ ಬಿಸ್ನೆಸ್ ಟು ಎಸ್ಟಾಬ್ಲಿಷ್ ಅಂಡ್ ರನ್ ಇಟ್ಸ್ ಆಪರೇಷನ್ ಇಸ್ ನೋನ್ ಆಸ್ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಿದ್ರೆ. ಏನ್ ಹೇಳ್ತಿದ್ರೆ? ಒಂದು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ, ಎಸ್ಟಾಬ್ಲಿಷ್ ಅಂತಂದ್ರೆ ಏನು? ಸ್ಟಾರ್ಟ್ ಮಾಡ್ಲಿಕ್ಕೆ, ಹಾಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ, ರನ್ ಅಂತಂದ್ರೇನು? ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ಅಮೌಂಟ್ ಅನ್ನೇ ಅದನ್ನ ಏನಂತ ಅಂತಾರೆ? ಬಿಸ್ನೆಸ್ ಫೈನಾನ್ಸ್ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಕ್ಕೆ ಹಾಗೆ ನಡೆಸಲಿಕ್ಕೆ ಬೇಕಾದಂತಹ ಹಣಕಾಸನ್ನ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾರೆ. ಇನ್ನು ಬೇರೆ ಮೆಥಡ್ ಅಲ್ಲಿ ಏನಂತಂದ್ರೆ ದ ರಿಕ್ವೈರ್ಮೆಂಟ್ ಆಫ್ ದ ಫಂಡ್ಸ್ ಅಂತಂದ್ರೆ ಏನು? ಅಮೌಂಟ್ ಬೇಕಲ್ಲ, ಬೈ ಬಿಸ್ನೆಸ್ ಟು ಕ್ಯಾರಿ ಔಟ್ ಇಸ್ ವೇರಿಯಸ್ ಆಕ್ಟಿವಿಟಿ ಇಸ್ ಕಾಲ್ಡ್ ಆಸ್ ಬಿಸ್ನೆಸ್ ಫೈನಾನ್ಸ್. ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಅಮೌಂಟ್ ಬೇಕು, ಕರೆಕ್ಟಾ? ಬಂಡವಾಳನ ಇನ್ವೆಸ್ಟ್ ಮಾಡ್ಬೇಕು. ಹಾಗೆ ಪ್ರತಿ ಮಂತುವೆ ಒಂದೊಂದ್ ತರದ ಖರ್ಚುಗಳು ಬರ್ತಾನೆ ಹೋಗುತ್ತೆ. ನೀವು ಆಫೀಸ್ ಓಪನ್ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ತಾ ಹೋಗ್ಬೇಕು, ಎಂಪ್ಲಾಯೀಸ್ ಗಳಿಗೆ ನೀವು ಸ್ಯಾಲರಿನ ಕೊಡ್ಬೇಕು, ರಾ ಮೆಟೀರಿಯಲ್ ಇತ್ತು ಅಂತಂದ್ರೆ ರಾ ಮೆಟೀರಿಯಲ್ ಪೇಮೆಂಟ್ ಮಾಡ್ಬೇಕು, ಪ್ರಾಡಕ್ಟ್ ಅನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟಿಂಗ್ ಕಳಿಸ್ಕೊಡ್ಬೇಕು. ಈ ತರ ಬಹಳಷ್ಟು ನಿಮ್ಗೆ ಕೆಲಸಗಳಿರುತ್ತೆ. ಅದ್ರ ಜೊತೆಗೆ ಅದಕ್ಕೆಲ್ಲ ಪೇಮೆಂಟ್ ಗಳನ್ನ ಕೊಡ್ತಾ ಹೋಗ್ತೀರಾ. ಅದಕ್ಕೆಲ್ಲ ಪೇಮೆಂಟ್ ಕೊಡ್ತೀರಾ ಅಂತಂದ್ರೆ ಫೈನಾನ್ಸ್ ಇರ್ಬೇಕು. ಅದನ್ನೇನೆ ಬಿಸ್ನೆಸ್ ಫೈನಾನ್ಸ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಒಂದು ಬಿಸ್ನೆಸ್ಗೆ ಯಾವ ತರದ ಫೈನಾನ್ಸ್ ರಿಕ್ವೈರ್ಮೆಂಟ್ ಇದೆ, ಯಾವ ಪರ್ಪಸ್ಗೋಸ್ಕರ ಅಮೌಂಟ್ ಫಂಡ್ಸ್ ಗಳು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಹಾಗೆ ಸೆಕೆಂಡ್ ಮೆಥಡ್ ಯಾವುದು? ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತಂದ್ರೇನು? ಎರಡು, ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗಲಿ ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗಲಿ, ಇದು ಬಿಸ್ನೆಸ್ ಫೈನಾನ್ಸ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಕ್ಲಾಸಿಫಿಕೇಶನ್. ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಹಾಗಾದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ರಿಕ್ವೈರ್ಮೆಂಟ್ ಅಂತಂದ್ರೇನು? ದ ಫಂಡ್ಸ್ ಆರ್ ರಿಕ್ವೈರ್ಡ್ ಟು ಪರ್ಚೇಸ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ ಅಂಡ್ ಫರ್ನಿಚರ್ ಅಂಡ್ ಫಿಕ್ಚರ್ಸ್. ಏನ್ ಹೇಳ್ತಿದ್ರೆ? ಫಿಕ್ಸ್ಡ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಒಂದು ಫಿಕ್ಸ್ ಆಗಿರುತ್ತೆ. ನೀವು ಏನಂತ ತಗೊಳ್ತೀರಾ? ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡ್ಬೇಕು. ನೀವೇನೋ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಒಂದು ಜಾಗ ಬೇಕಾಗುತ್ತೆ ಅಥವಾ ಗೋಡೌನ್ ಕಟ್ಟಬೇಕಾಗುತ್ತೆ. ಸೊ ಒಂದು ಮಿಷನರಿನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದು ಏನಾಯ್ತು? ನಿಮ್ಮ ಬಂಡವಾಳ ಒಂದಕ್ಕೆ ಫಿಕ್ಸ್ ಆಗಿ ಕುತ್ಕೊಳ್ತಾ ಇದೆ, ಹೌದಾ? ಒಂದ್ ಜಾಗ ತಗೊಂಡ್ರಿ, ಒಂದ್ ಬಿಲ್ಡಿಂಗ್ ಕಟ್ಟಿದ್ರಿ, ಒಂದು ಮಿಷನರಿ ತಗೊಳ್ತಿದ್ರ, ಇವೆಲ್ಲ ಫಿಕ್ಸ್ಡ್ ಕ್ಯಾಪಿಟಲ್. ಅಂದ್ರೆ ನಿಮ್ಮ ಬಂಡವಾಳ ಫಿಕ್ಸ್ ಆಗಿ ಒಂದಕ್ಕೆ ರೆಸ್ಟ್ರಿಕ್ಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ದ ಫಂಡ್ಸ್ ಆರ್ ರಿಕ್ವೈರ್ಡ್ ಟು ಪರ್ಚೇಸ್, ಒಂದು ಪರ್ಚೇಸ್ ಏನನ್ನ ಪರ್ಚೇಸ್ ಮಾಡ್ಲಿಕ್ಕೆ? ಒಂದು ಲ್ಯಾಂಡ್ ಪರ್ಚೇಸ್ ಮಾಡಕ್ಕೆ ಅಥವಾ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಕ್ಕೆ, ಒಂದು ಮಿಷನರಿ ಪರ್ಚೇಸ್ ಮಾಡ್ಲಿಕ್ಕೆ ಬೇಕಾದಂತಹ ಹಣಕಾಸು ಏನಿದೆ ಅದನ್ನ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಇವನ್ನೆಲ್ಲ ಏನಂತ ಕರೀತಾರೆ? ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದಿಸ್ ಈಸ್ ನೋನ್ ಆಸ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಎಂಟರ್ಪ್ರೈಸ್. ಏನ್ ಹೇಳ್ತಾ ಇದ್ರೆ? ಈ ತರ ಯಾವುದಕ್ಕೆ ಒಂದು ಲಂಸಮ್ ಅಮೌಂಟ್ ಅನ್ನು ಹಾಕಿ ಬಿಡ್ತಾ ಇದೀವಿ, ಆ ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತಲ್ವಾ, ಅದನ್ನೇ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ರೆ. ಇಟ್ ಈಸ್ ನೀಡೆಡ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಏನ್ ಹೇಳ್ತಿದ್ರೆ? ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನೋದು ಲಾಂಗ್ ಪೀರಿಯಡ್ ಆಫ್ ಟೈಮ್ ಗೆ ಬೇಕಾಗ್ತಕ್ಕಂತಹದ್ದು. ಈಗ ನೀವು ಬಿಸ್ನೆಸ್ ಮಾಡಕ್ಕೆ ಒಂದು ಲ್ಯಾಂಡ್ ತಗೊಳ್ತೀರಾ ಅಂತಂದ್ರೆ ಮುಂದಿನ ವರ್ಷ ಮಾರ್ಬಿಡ್ತೀರಾ? ಖಂಡಿತ ಇಲ್ಲ. ಅದನ್ನ ಬಹಳಷ್ಟು ವರ್ಷ ನಿಮ್ ಹತ್ರ ಇಟ್ಕೊಳ್ತೀರಾ. ಒಂದ್ ಮೆಷಿನರಿ ತಗೊಂಡಿದ ತಕ್ಷಣ ತಗೊಂಡು ಒಂದ್ ತಿಂಗಳಿಗೆ ಮಾರ್ಬಿಡ್ತೀರಾ? ಖಂಡಿತ ಇಲ್ಲ, ತುಂಬಾ ವರ್ಷನೇ ಯೂಸ್ ಮಾಡ್ತೀರಾ. ಹಾಗೆ ಪ್ಲಾಂಟ್ ಅಂಡ್ ಮಿಷನರೀಸ್ ಆಗಿರ್ಬೋದು, ಒಂದು ಫರ್ನಿಚರ್ ಆಗಿರ್ಬೋದು, ಒಂದೇ ವರ್ಷಕ್ಕೆ ಮಾರ್ಬಿಡ್ತೀರಾ ಅಥವಾ ತಗೊಂಡ್ 15 ದಿನಕ್ಕೆ ವಾಪಸ್ ಕೊಟ್ಬಿಡ್ತೀರಾ? ಖಂಡಿತ ಇಲ್ಲ. ಅದನ್ನ ಏನ್ ಹೇಳ್ತಾರೆ? ಫಿಕ್ಸ್ಡ್ ಕ್ಯಾಪಿಟಲ್ ನ ಯಾವಾಗ್ಲೂ ಲಾಂಗ್ ಟರ್ಮ್ ಗೋಸ್ಕರ ಯೂಸ್ ಮಾಡ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲಾರ್ಜ್ ಎಂಟರ್ಪ್ರೈಸಸ್ ನೀಡ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್ ದನ್ ಸ್ಮಾಲ್ ಎಂಟರ್ಪ್ರೈಸಸ್. ಏನ್ ಹೇಳ್ತಿದ್ರೆ? ದೊಡ್ಡ ಕಂಪನಿಗಳು ಚಿಕ್ಕ ಬಿಸ್ನೆಸ್ ಗಿಂತ ಜಾಸ್ತಿ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಅದೊಂದು
ಕ್ಯಾಪಿಟಲ್ ಅದ್ ಏನ್ ಮಾಡುತ್ತೆ ಅಂತಂದ್ರೆ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಪ್ಲಾಂಟ್ ಅಂಡ್ ಮಿಷನರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಫರ್ನಿಚರ್ ಫಿಕ್ಚರ್ಸ್ ಆಗಿರ್ಬೋದು, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದು ಲಾಂಗ್ ಟರ್ಮ್ ತನಕ ಬಿಸ್ನೆಸ್ ಇರೋ ತನಕನೂ ಕೂಡ ಇರ್ಲಿಕ್ಕೆ ಲಾಂಗ್ ಟರ್ಮ್ ವಿಷನ್ ಯಾವಾಗಿತ್ತು ಹಾಗೆ ಬಿಸ್ನೆಸ್ ರನ್ ಮಾಡುತ್ತೆ, ಅದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಿದೆ ಇದು ಚಿಕ್ಕ ಬಿಸ್ನೆಸ್ ಗಿಂತ ದೊಡ್ಡ ಬಿಸ್ನೆಸ್ಗೆ ತುಂಬಾ ಜಾಸ್ತಿ ಆದಂತಹ ಬಂಡವಾಳ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಯ್ತು. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಿಕ್ಸ್ ಅಂತಂದ್ರೆ ಒಂದ್ ಐಟಮ್ ನ ಪರ್ಚೇಸ್ ಮಾಡಿದ್ರೆ ಅಲ್ಲಿಗೆ ಬಂಡವಾಳ ಹಾಕಿದೀವಿ, ಅದರಿಂದ ರಿಟರ್ನ್ಸ್ ತೆಗಿಬೇಕು, ಕರೆಕ್ಟಾ? ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಬಿಸ್ನೆಸ್ ನೀಡ್ಸ್ ಫಂಡ್ಸ್ ಫಾರ್ ಇಟ್ಸ್ ಡೇ ಟು ಡೇ ಆಪರೇಷನ್ಸ್ ಅಂತ ಹೇಳ್ತಾ ಇದ್ರೆ. ಏನು, ಈಗ ಫಿಕ್ಸ್ಡ್ ಕ್ಯಾಪಿಟಲ್ ನ ಹಾಕೊಟ್ರಿ, ಲ್ಯಾಂಡ್ ಅಂತ ತಗೊಂಡ್ರಿ, ಒಂದ್ ಬಿಲ್ಡಿಂಗ್ ಕಟ್ರಿ, ಒಂದ್ ಮಿಷನರಿ ತಗೊಂಡ್ರಿ, ಫಿಕ್ಸ್ ಫರ್ನಿಚರ್ ಏನೇನ್ ಬೇಕೋ ಆಫೀಸ್ಗೆ ಸಿಸ್ಟಮ್ ಎಲ್ಲ ತಗೊಂಡ್ರಿ. ಸೊ ಅದು ದುಡ್ಡಿನ ಸಂಪಾದನೆ ಮಾಡ್ತಾ ಇದೆಯಾ, ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿದಿರಾ. ಆದ್ರೆ ಬಿಸ್ನೆಸ್ ಡೇ ಟು ಡೇ ರನ್ ಆಗ್ಬೇಕು ಅಂತಂದ್ರೆ ಏನ್ ಬೇಕು, ರಾ ಮೆಟೀರಿಯಲ್ ಬೇಕು, ಎಂಪ್ಲಾಯ್ಮೆಂಟ್ ಅನ್ನ ನೀವು ತಗೊಳ್ಬೇಕು, ಕರೆಂಟ್ ಬಿಲ್ ಅನ್ನ ಕಟ್ಬೇಕು, ನೀರಿನ ಬಿಲ್ ಅನ್ನು ಕಟ್ಬೇಕು. ಇದು ಡೇ ಟು ಡೇ ಮಾಡ್ತಾ ಇರ್ತೀರ ತಾನೆ ನೀವು ಖರ್ಚು ದಿನ ಬರ್ತಾನೆ ಇರುತ್ತೆ. ಅದನ್ನ ನೀವು ಏನನ್ನ ಖರ್ಚನ್ನ ಸರಿದೂಗಿಸ್ತಿರಲ್ಲ ಅದಕ್ಕೆ ಬೇಕಾದಂತಹ ಕ್ಯಾಪಿಟಲ್ ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ ಐಟಮ್ ತಗೊಂಡು ಅದು ಫಿಕ್ಸ್ ಆಯ್ತು. ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಡೇ ಟು ಡೇ ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ ಏನು ಹಣದ ಅವಶ್ಯಕತೆ ಇದೆ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ದಿಸ್ ಈಸ್ ನೋನ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ ಆಫ್ ಅನ್ ಎಂಟರ್ಪ್ರೈಸಸ್. ಇಟ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಕರೆಂಟ್ ಅಸೆಟ್ಸ್ such as stock of materials, bills receivable, and for meeting current expenses like salary, wages, taxes and rent. ಆಗ್ಲೇ ಹೇಳ್ದಂಗೆ ನಾವೇನೋ ಬಾಡಿಗೆ ಕಟ್ಟಬೇಕಾಗುತ್ತೆ, ಸ್ಯಾಲರಿ ಕೊಡ್ಬೇಕಾಗುತ್ತೆ, ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಇವನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಅಮೌಂಟ್ ಅನ್ನ ಅಂದ್ರೆ ಕ್ಯಾಪಿಟಲ್ ನ ನಾವು ರಿಕ್ವೈರ್ಮೆಂಟ್ ಇದೆ, ಡೇ ಟು ಡೇ ಆಪರೇಷನ್ಗೆ ದುಡ್ಡು ಖರ್ಚಾಗ್ತಿದೆ ಅಲ್ಲ, ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನು ಬಿಸ್ನೆಸ್ ಫೈನಾನ್ಸ್, ಒಂದು ಬಿಸ್ನೆಸ್ ರನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಹಣದ ಅವಶ್ಯಕತೆ ಇದೆ. ಹಣದ ಅವಶ್ಯಕತೆಯಲ್ಲಿ ಎರಡು ತರದ ಹಣದ ಅವಶ್ಯಕತೆ ಇದೆ, ಕರೆಕ್ಟಾ? ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಅದು ಫಿಕ್ಸ್ಡ್ ಅಸೆಟ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಲ್ಯಾಂಡ್ ಆಗಿರ್ಬೋದು, ಪ್ಲಾಂಟ್ ಅಂಡ್ ಮಿಷನರಿ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಇದ್ರ ಮೇಲೆ. ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಡೇ ಟು ಡೇ ಬಿಸ್ನೆಸ್ ನ ರನ್ ಮಾಡಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಇದು ತಿಂಗಳ ಜನರೇಟ್ ಆಗಿರುತ್ತೆ. ಇದನ್ನೆಲ್ಲ ಪೇಮೆಂಟ್ ಮಾಡ್ಲಿಕ್ಕೆ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ನ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಒಂದು ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ ಗೈಸ್ ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ನಿಮ್ಗೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಬೇರೆ ಡಿಫ್ರೆಂಟ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಗಳನ್ನ ನೋಡಿದ್ವಿ. ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಹಾಗೇನೆ ಕೋಆಪರೇಟಿವ್ ಸೊಸೈಟಿಗಳನ್ನ ನೋಡ್ತೀವಿ, ಕರೆಕ್ಟಾ? ಸೊ ಅದೇ ತರನೇ ಬೇರೆ ಸಂಸ್ಥೆಗಳಿಗೆ ಬೇರೆ ಆದಂತಹ ಕ್ಯಾಪಿಟಲ್ ಗಳು, ಫಂಡ್ಸ್ ಗಳು ರಿಕ್ವೈರ್ಮೆಂಟ್ ಇರುತ್ತೆ. ಫಂಡ್ ಅಂತಂದ್ರೆ ಏನು, ನಥಿಂಗ್ ಬಟ್ ಅಮೌಂಟ್. ಒಂದು ಸಂಸ್ಥೆಗೆ ಬೇಕಾದಂತಹ ಹಣಕಾಸಿನ ಮೂಲಗಳು. ಸೊ ಹಾಗಾದ್ರೆ ಒಂದು ಬಿಸ್ನೆಸ್ಗೆ ಬೇಕಾದಂತಹ ಬೇರೆ ಹಣಕಾಸು ಮೂಲಗಳು ಯಾವ್ಯಾವ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ಸೋರ್ಸ್ ಆಫ್ ಫಂಡ್. ಒಂದು ಬಿಸ್ನೆಸ್ಗೆ ಬೇಕಾದಂತಹ ಸೋರ್ಸ್ ಆಫ್ ಫಂಡ್ ಎಲ್ಲೆಲ್ಲಿಂದ ತಗೋಬರ್ಬೋದು, ಯಾವ್ಯಾವ ಪ್ರಕಾರಗಳಿಂದ ತಗೋಬರ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಸೋರ್ಸ್ ಆಫ್ ಫಂಡ್ ಅನ್ನ ಮೇನ್ ಆಗಿ ನಾವು 3 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ವಿ ಕ್ಲಾಸಿಫೈಡ್ ಏನು ಸೋರ್ಸ್ ಆಫ್ ಫಂಡ್ಸ್ ಇನ್ 3 ಡಿಫರೆಂಟ್ ಮ್ಯಾನರ್. ಯಾವುದು ಆನ್ ದ ಬೇಸಿಸ್ ಆಫ್ ಪೀರಿಯಡ್, ಸೆಕೆಂಡ್ ಒನ್ ಯಾವುದು ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಅಂಡ್ ಥರ್ಡ್ ಒನ್ ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್ ಅಂತ ಹೇಳ್ತಾ ಇದ್ರೆ. ಗೈಸ್ ಏನ್ ಹೇಳ್ತಾ ಇದ್ರೆ, ಫಸ್ಟ್ ಒಂದು ಪೀರಿಯಡ್ ಗೆ ಸಂಬಂಧಪಟ್ಟಂಗೆ, ಪೀರಿಯಡ್ ಅಂತಂದ್ರೇನು ಅವಧಿಗೆ, 1 ವರ್ಷ 2 ವರ್ಷ ಈ ತರದಕ್ಕೆ ಸಂಬಂಧಪಟ್ಟಂಗೆ. ಸೊ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ ಗೆ ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದಾರೆ. ಏನು ಓನರ್ಶಿಪ್ ಅಂತಂತಂದ್ರೆ ಯಾರು ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ಮೆಥಡ್ ಹೇಳ್ತಾ ಇದ್ರೆ. ಮೂರನೇದು ಸೋರ್ಸ್ ಆಫ್ ಜನರೇಷನ್, ಯಾವ್ಯಾವ ಬೇರೆ ಮೂಲಗಳಿಂದ ನಾವು ಅಮೌಂಟ್ ನ ತರ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದಾರೆ. ಗೈಸ್ ಈಗ 3 ಮೆಥಡ್ ಇದೆ ಅನ್ನೋದು ಗೊತ್ತಾಯ್ತು. ಈ ಅಂಡರ್ ಅಲ್ಲಿ ನಿಮಗೆ ಸಣ್ಣದಾದಂತಹ ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೀನಿ. ಸೊ ಪೀರಿಯಡ್ ಮತ್ತೆ ಓನರ್ಶಿಪ್ ಮತ್ತೆ ಸೋರ್ಸ್ ಆಫ್ ಜನರೇಷನ್ ಏನಿದೆಯಲ್ಲ, ಕೆಲವು ಕಂಬೈನ್ಡ್ ಆಗ್ತಾ ಹೋಗುತ್ತೆ, ಕ್ಲಬ್ ಆಗಿರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಒಂದನೇದು ಪೀರಿಯಡ್ ಗೆ ಸಂಬಂಧಪಟ್ಟಂಗೆ, ಅವಧಿಗೆ ಸಂಬಂಧಪಟ್ಟಂಗೆ, ಆಯ್ತಾ? ಎರಡನೇದು ಓನರ್ಶಿಪ್ ಗೆ ಸಂಬಂಧಪಟ್ಟಂಗೆ. ಸೊ ಮೂರನೇದು ಏನು ಸೋರ್ಸ್ ಆಫ್ ಜನರೇಷನ್ ಗೆ ಸಂಬಂಧಪಟ್ಟಂಗೆ. ಗೈಸ್ ಇಲ್ಲಿ ರಿಪೀಟ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ತಾ ಹೋಗೋಣ.
ಸೊ ಹಾಗಾದ್ರೆ ಪೀರಿಯಡ್ ಗೆ ಸಂಬಂಧಪಟ್ಟಂಗೆ ಯಾವ್ದಿದೆ? ಫಸ್ಟ್ ಎ, ಬಿ ಅಂಡ್ ಸಿ. ಫಸ್ಟ್ ಲಾಂಗ್ ಟರ್ಮ್ ಗೆ ಸಂಬಂಧಪಟ್ಟಂಗೆ, ಪೀರಿಯಡ್ ಗೆ ಸಂಬಂಧಪಟ್ಟಂಗೆ ಯಾವ್ಯಾವ್ದಿದೆ ಅಂತಂದ್ರೆ ಈಕ್ವಿಟಿ ಶೇರ್. ಇವನ್ನೆಲ್ಲ ಒನ್ ಬೈ ಒನ್ ನಾವು ಅರ್ಥ ಮಾಡ್ಕೊಳ್ತೀವಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಧಾನಕ್ಕೆ ನೋಡ್ತಾ ಹೋಗೋಣ. ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡಿ ಈಕ್ವಿಟಿ ಶೇರ್ ಅಂತ ಇಲ್ಲೂ ಬಂತು, ಕರೆಕ್ಟಾ? ಸೊ ಓನರ್ಸ್ ಫಂಡ್ ಅಂತ ಅಂದ್ಬಿಟ್ಟು ಇಲ್ಲೂ ಈಕ್ವಿಟಿ ಶೇರ್ ಬಂತು. ಸೊ ಮೂರನೇ ಮೆಥಡ್ ಈಕ್ವಿಟಿ ಶೇರ್ ಬರ್ತಿದೆ. ಇದೇ ತರ ಬೇರೆ ಬೇರೆ ಕಡೆನೂ ರಿಪೀಟ್ ಆಗುತ್ತೆ. ಅದಕ್ಕೇನೆ ನಾನು ಹೇಳ್ತಾ ಇದ್ದೀನಿ, ನೀವು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ತಾ ಹೋಗ್ಬೇಡಿ ಅಂತ ಹೇಳ್ತಿದ್ದೀನಿ. ಒಂದು ಪೀರಿಯಡ್ ಗೆ ಸಂಬಂಧಪಟ್ಟಂಗೆ ಮತ್ತೇನೆ 3 ವಿಭಾಗ ಕ್ಲಾಸಿಫೈ ಮಾಡಿದ್ರು. ಯಾವುದು? ಲಾಂಗ್ ಟರ್ಮ್ ಅಂದ್ರೆ 1 ವರ್ಷಕ್ಕಿಂತ ಜಾಸ್ತಿ, ಶಾರ್ಟ್ ಟರ್ಮ್ ಅಂತಂದ್ರೆ 1-2-3 ವರ್ಷ ತನಕ. ಸೊ ಅದಾದ್ಮೇಲೆ ಮೀಡಿಯಂ ಅಂತ ಅಂದ್ಬಿಟ್ಟು, ಲಾಂಗ್ ಟರ್ಮ್ ಅಂತಂದ್ರೆ ತುಂಬಾ ಬಿಸ್ನೆಸ್ ಎಲ್ಲಿ ತನಕ ರನ್ ಆಗುತ್ತೆ ಅಲ್ಲಿ ತನಕ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪಿಟಲ್ ಇರುತ್ತೆ. ಮೀಡಿಯಂ ಅಂತಂದ್ರೆ 3 ವರ್ಷ 2 ವರ್ಷ ಈ ತರ ಇರುತ್ತೆ. ಶಾರ್ಟ್ ಟರ್ಮ್ ಅಂತಂದ್ರೆ 1 ವರ್ಷದ ಒಳಗೆಲ್ಲ ಆ ತರದ್ದು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಬರ್ತಕ್ಕಂತಹದ್ದನ್ನೆಲ್ಲ ನಾವು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಕ್ವಿಟಿ ಶೇರ್ ಬರುತ್ತೆ, ರಿಟೈನ್ ಅರ್ನಿಂಗ್ಸ್ ಬರುತ್ತೆ, ಇವೆಲ್ಲ ಹೊಸ ಪದಗಳು ನೀವು ಫಸ್ಟ್ ಇಯರ್ ಅಲ್ಲಿ ಇರೋದಕ್ಕೆ ಅರ್ಥ ಮಾಡ್ಕೊಂತಿದ್ರೆ ಏನ್ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದಿಲ್ಲ. ನಾನು ನೆಕ್ಸ್ಟ್ ಸ್ಲೈಡ್ಸ್ ಗಳಲ್ಲಿ ಅರ್ಥ ಮಾಡ್ತಾ ಹೇಳ್ತೀನಿ. ಈಗ ಪಾಯಿಂಟ್ಸ್ ಗಳು ಏನೇನಿದೆ ಅದನ್ನ ಅರ್ಥ ಮಾಡ್ಕೊಬಿಡೋಣ. ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಲೋನ್ ಫ್ರಮ್ ಬ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಇದು ಲಾಂಗ್ ಟರ್ಮ್ ಗೆ ಸಂಬಂಧಪಟ್ಟಂಗೆ. ಸೊ ಮೀಡಿಯಂ ಟರ್ಮ್ ಗೆ ಸಂಬಂಧಪಟ್ಟಂಗೆ ಯಾವ್ದಿದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೀಡಿಯಂ ಟರ್ಮ್ ಗೆ ಸಂಬಂಧಪಟ್ಟಂಗೆ ಯಾವ್ದಿದೆ? ಇನ್ನ ಮೀಡಿಯಂ ಟರ್ಮ್ ಅಲ್ಲಿ ನಿಮ್ಗೆ ಯಾವ್ದು ಬರ್ತಾ ಹೋಗುತ್ತೆ ಅಂತಂದ್ರೆ ಲೋನ್ ಫ್ರಮ್ ಬ್ಯಾಂಕ್ಸ್ ಆಗುತ್ತೆ, ಪಬ್ಲಿಕ್ ಡೆಪಾಸಿಟ್ ಆಗುತ್ತೆ. ನಾವು ಎಲ್ಲವನ್ನ ನಿಧಾನಕ್ಕೆ ಪಾಯಿಂಟ್ ಅಲ್ಲಿ ಎಲ್ಲವನ್ನ ಬೇರೆ ಬೇರೆ ಸ್ಲೈಡ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಲೋನ್ ಫ್ರಮ್ ಬ್ಯಾಂಕ್ ಫಸ್ಟ್, ಹಾಗೆ ಪಬ್ಲಿಕ್ ಡೆಪಾಸಿಟ್ಸ್, ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹಾಗೆ ಲೀಸ್ ಫೈನಾನ್ಸಿಂಗ್. ಶಾರ್ಟ್ ಟರ್ಮ್ ಯಾವುದು? ಟ್ರೇಡ್ ಕ್ರೆಡಿಟ್, ಫಾಕ್ಟರಿಂಗ್, ಬ್ಯಾಂಕ್ಸ್, ಕಮರ್ಷಿಯಲ್ ಪೇಪರ್ಸ್ ಅಂತ ಹೇಳ್ತಾ ಇದಾರೆ. ಸೊ ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಯಾರ ಓನರ್ಶಿಪ್ ಇದೆ ಅನ್ನೋದ್ರ ಬೇಸ್ ಮೇಲೆ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ಓನರ್ಶಿಪ್, ಓನರ್ಸ್ ಫಂಡ್ ಅಂತ ಅಂದ್ಬಿಟ್ಟು, ಬಾರೋವರ್ಸ್ ಫಂಡ್ಸ್ ಅಂತ ಅಂದ್ಬಿಟ್ಟು. ಹೊರಗಡೆ ಫಸ್ಟ್ ಓನರ್ಸ್ ಫಂಡ್ ಅಂತಂದ್ರೆ ನಿಜವಾದ ಯಾರು ಓನರ್ಸ್ ಇರ್ತಾರೆ ಅವರು ಬಂಡವಾಳ ಹಾಕಿರ್ತಾರೆ. ಈಗ ನೀವು ಪಾರ್ಟ್ನರ್ಶಿಪ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಪಾರ್ಟ್ನರ್ಶಿಪ್ ನೀವು ಇಂಡಿಪೆಂಡೆಂಟ್ ಆಗಿ ಸೋಲ್ ಟ್ರೇಡಿಂಗ್ ಪರ್ಸನ್ ಮಾಡ್ತೀನಿ, ಬಿಸ್ನೆಸ್ ನಡೆಸ್ತೀನಿ ಅಂತಂದ್ರೆ ನೀವೇ ಅಮೌಂಟ್, ನಿಮ್ಮ ಸ್ವಂತ ಅಮೌಂಟ್ ಅನ್ನ ಹಾಕಿ ಬಿಸ್ನೆಸ್ ಅನ್ನ ಮಾಡ್ತೀರಾ, ಕರೆಕ್ಟಾ? ಅದೇ ಪಾರ್ಟ್ನರ್ಶಿಪ್ ಮಾಡಿದಾಗ ನೀವು ನಿಮ್ಮ ಫ್ರೆಂಡ್ ಬೇರೆ ಕಡೆಯಿಂದ ಸೇರಿಸ್ಕೊಳ್ತೀರಾ. ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನೀವು ಹೊರಗಡೆಯಿಂದ ಅಮೌಂಟ್ ನ ತಗೊಳ್ತೀರಾ. ಲೋನ್ ಆಗಿರ್ಲಿ, ನಿಮ್ಮ ಫ್ರೆಂಡ್ಸ್ ಗಳಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು. ಅದೇ ತರನೇ ಬಿಸ್ನೆಸ್ ಗೆ ಓನರ್ಸ್ ಯಾರ ಫಂಡ್ಸ್ ಅನ್ನ ಹಾಕ್ತಾರೆ, ಹಾಗೆ ಬಾರೋವರ್ಸ್ ಫಂಡ್ಸ್ ಯಾವ್ದು ಅಂತ ಅಂದ್ಬಿಟ್ಟು. ಓನರ್ಸ್ ಫಂಡ್ ಅಂತಂದ್ರೆ ಈಗ ಇಲ್ಲಿ ಏನ್ ಬಂತಲ್ಲ ಅದೇ ಈಕ್ವಿಟಿ ಓನರ್ಸ್ ಫಂಡೇ ಆಗಿರುತ್ತೆ. ರಿಟರ್ನ್ ಅರ್ನಿಂಗ್ ಅಂತಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಪ್ರಾಫಿಟ್ ಅನ್ನ ಅದ್ರೊಳಗೆ ಇರ್ತಕ್ಕಂತಹದ್ನ ರಿಟರ್ನಿಂಗ್ ಅಲ್ಲಿ ತುಂಬಾ ಎಲಾಬ್ರೇಟ್ ಆಗಿ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಬಾರೋವರ್ಸ್ ಫಂಡ್ಸ್ ಅಂತಂದ್ರೆ ಹೊರಗಡೆಯಿಂದ ತಗೋಬರ್ತಕ್ಕಂತಹ ಫಂಡ್ಸ್ ಯಾವುದು? ಡಿಬೆಂಚರ್, ಲೋನ್ ಫ್ರಮ್ ಬ್ಯಾಂಕ್, ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಪಬ್ಲಿಕ್ ಡೆಪಾಸಿಟ್ಸ್, ಲೀಸ್ ಫೈನಾನ್ಸಿಂಗ್ ಮತ್ತೆ ಕಮರ್ಷಿಯಲ್ ಪೇಪರ್ಸ್. ಇಷ್ಟು ಬಾರೋವಿಂಗ್ ಫಂಡ್ಸ್ ಹೊರಗಡೆಯಿಂದ ತಗೋಬರ್ತಕ್ಕಂತಹದ್ದು. ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್, ಬೇರೆ ಮೂಲಗಳಿಂದ ತಗೋಬರ್ತಕ್ಕಂತಹದ್ದು ಯಾವ್ದು? ಈಕ್ವಿಟಿ ಶೇರ್ ಕ್ಯಾಪಿಟಲ್, ಹಾಗೆ ರಿಟೈನ್ ಅರ್ನಿಂಗ್ಸ್. ಇದು ಇಂಟರ್ನಲ್ ಸೋರ್ಸ್, ಇದು ಬಿಸ್ನೆಸ್ ನ ಒಳಗೇನೆ ಇರತಕ್ಕಂತಹ ಸೋರ್ಸ್ ಆಗಿದೆ. ಹಾಗಾದ್ರೆ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಹೊರಗಡೆಯಿಂದ ಯಾವ ಅಮೌಂಟ್ ಬರ್ತೀವಿ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ತರ್ತೀವಿ, ಲೋನ್ ಫ್ರಮ್ ಬ್ಯಾಂಕ್ ತರ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ಸ್ ಆಗಿರ್ಬೋದು, ಡಿಬೆಂಚರ್ಸ್, ಲೀಸ್ ಫೈನಾನ್ಸಿಂಗ್, ಕಮರ್ಷಿಯಲ್ ಪೇಪರ್ಸ್, ಟ್ರೇಡ್ ಕ್ರೆಡಿಟ್ ಮತ್ತೆ ಫ್ಯಾಕ್ಟರಿಂಗ್. ಇಷ್ಟನ್ನ ನಾವು ಏನ್ ಮಾಡ್ತೀವಿ? ಹೊರಗಡೆಯಿಂದ ಅಮೌಂಟ್ ಅನ್ನು ತರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಸೋರ್ಸ್ ಆಫ್ ಫಂಡ್ ನ 3 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಹೇಳಿದೀನಿ. ಯಾವುದು? ಆನ್ ದ ಬೇಸಿಸ್ ಆಫ್ ಪೀರಿಯಡ್, ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್. ಆನ್ ದ ಬೇಸಿಸ್ ಆಫ್ ಪೀರಿಯಡ್ ಮೇಲೆ ನಾವು ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಅಂತ ಅಂದ್ಬಿಟ್ಟು ಕ್ಲಾಸಿಫೈ ಮಾಡಿದ್ವಿ. ಆನ್ ದ ಬೇಸಿಸ್ ಆಫ್ ಓನರ್ಶಿಪ್ ನಾವು ಓನರ್ಸ್ ಫಂಡ್, ಬಾರೋವರ್ಸ್ ಫಂಡ್ ಅಂತ ಕ್ಲಾಸಿಫೈ ಮಾಡಿದ್ವಿ. ಹಾಗೆ ಮೂರನೇದು ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಜನರೇಷನ್ ಅಲ್ಲಿ ಇಂಟರ್ನಲ್ ಸೋರ್ಸ್ ಮತ್ತೆ ಎಕ್ಸ್ಟರ್ನಲ್ ಸೋರ್ಸ್ ಅಂತ ಅಂದ್ಬಿಟ್ಟು ಕ್ಲಾಸಿಫೈ ಮಾಡಿದ್ವಿ. ಹೀಗಾದ್ರೆ ಫಸ್ಟ್ ಪಾಯಿಂಟ್ ಯಾವುದು? ನಾವು ಈಕ್ವಿಟಿ ಶೇರ್ ಇದೆ ಅಲ್ಲ, ಸೊ ಈಕ್ವಿಟಿ ಶೇರ್ಸ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಶ್ಯೂ ಆಫ್ ಶೇರ್ಸ್. ಈಗ ನಾವು ಶೇರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಶೇರ್ಸ್ ಅಂತಂದ್ರೆ ಏನು? ಶೇರ್ಸ್ ನ ಯಾರು ಇಶ್ಯೂ ಮಾಡ್ತಾರೆ? ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಯಾರು ಶೇರ್ಸ್ ನ ಇಶ್ಯೂ ಮಾಡ್ತಾರ? ಖಂಡಿತ ಇಲ್ಲ. ಕಂಪನಿಗಳು ಶೇರ್ಸ್ ಗಳನ್ನ ರೈಸ್ ಮಾಡ್ತಾರೆ. ಸೊ ಆ ಕಂಪನಿ ಶೇರ್ಸ್ ನ ರೈಸ್ ಮಾಡಿದಾಗ ಕಂಪನಿಗೆ ಏನ್ ಬರುತ್ತೆ? ಹಣ ಹರಿದು ಬರುತ್ತೆ. ಸೊ ಅದನ್ನ ಶೇರ್ಸ್ ಅಂತ ಅಂತಾರೆ. ಸೊ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಶೇರ್ಸ್ ಆರ್ ಸ್ಮಾಲ್ ಯೂನಿಟ್ಸ್ ಆಫ್ ಫಿಕ್ಸ್ಡ್ ವ್ಯಾಲ್ಯೂ ಇನ್ ಶೇರ್ ಕ್ಯಾಪಿಟಲ್ ಆಫ್ ಎ company. For example, a company can issue 1 lakh shares of 10 each for total value of 10 lakh rupees. ಏನ್ ಹೇಳ್ತಾ ಇದ್ರೆ, ಒಂದು
ಶೇರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಶೇರ್ಸ್ ಆರ್ ಸ್ಮಾಲ್ ಯೂನಿಟ್ಸ್ ಆಫ್ ಫಿಕ್ಸ್ಡ್ ವ್ಯಾಲ್ಯೂ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಒಂದು ಕಂಪನಿಗೆ 10 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಆ 10 ಲಕ್ಷವನ್ನ ಹೊರಗಡೆ ಶೇರ್ ನ ಇಶ್ಯೂ ಮಾಡಿ ಆ ಬಂಡವಾಳವನ್ನ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಈಗ 10 ಲಕ್ಷ ರೂಪಾಯಿ ಬೇಕು. ನಾನು ಒಂದು ಶೇರ್ ಅನ್ನ ಬೇರೆಯವರೀಗ ನಾನು ಒಂದು ಕಂಪನಿನ ನಡೆಸ್ತಾ ಇದ್ದೀನಿ, ನನಗೆ 10 ಲಕ್ಷ ರೂಪಾಯಿ ರಿಕ್ವೈರ್ಮೆಂಟ್ ಇದೆ. ಈಗ ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಟೋಟಲ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಡಿವೈಡ್ ಮಾಡ್ತಾ ಹೋಗಿ. ಓಕೆನಾ? ಈಗ ನಿಮ್ಮ ಟೋಟಲ್ ಇಡೀ ಎಲ್ಲ ಉದ್ರದ್ದು ಸ್ಟ್ರೆಂತ್ ಏನಿದೆ ಅಂತಂದ್ರೆ 1 ಲಕ್ಷ ಜನ ಇದ್ದೀರಾ ಅಂತ ಅನ್ಕೊಳ್ಳಿ. 1 ಲಕ್ಷ ಜನರಿಂದ ನಾನು 10 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಎಷ್ಟು ರೂಪಾಯಿ ಅಮೌಂಟ್ ಬಂತು? 1 ಲಕ್ಷ ರೂಪಾಯಿ ಅಮೌಂಟ್ ಬಂದು 10 ಲಕ್ಷ ರೂಪಾಯಿ ಅಮೌಂಟ್ ಬಂದು ನನ್ನ ಹತ್ರ ಸೇರ್ತು. ಸೊ ಇನ್ನೂ ಒಂದು ಎಕ್ಸಾಂಪಲ್, ಈಗ ನಾನು 10 ರೂಪಾಯಿ ಒಂದು ಶೇರ್ ಕೊಟ್ಟೆ ಅಂತಂದ್ರೆ 10 ಲಕ್ಷ ರೂಪಾಯಿ ಬಂತು ನನಗೆ, 10 ರೂಪಾಯಿ ಕೊಟ್ರೆ. ಅದೇ ತರನೇ ನಾನಿಂದ ಒಂದು ಶೇರ್ ನ 100 ರೂಪಾಯಿಗೆ ಮಾರಿದ್ರೆ, ಈಗ 10 ರೂಪಾಯಿ ಶೇರ್ ಮಾಡಿದಕ್ಕೆ ಅಷ್ಟಾಯ್ತು. 100 ರೂಪಾಯಿ ಶೇರ್ ಮಾಡಿದ್ರೆ ನಾನು 1 ಲಕ್ಷ ಜನರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳುವಂತಹದ್ದು ಬೇಕಾಗಿರಲ್ಲ. ನಾನು ಬರೀ 10,000 ಜನದ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡ್ಬಿಟ್ರೆ ನನ್ನ ಅಮೌಂಟ್ ಬಂದ್ಬಿಡುತ್ತೆ. ಕರೆಕ್ಟಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈಗ ನನ್ನ ಶೇರ್ ಇದೆ, ನನಗೆ 10 ಲಕ್ಷ ರೂಪಾಯಿ ಬಂಡವಾಳ ಇದೆ, ನನಗೆ 2 ವಿಧವಾಗಿ ಕಲೆಕ್ಟ್ ಮಾಡ್ಬೋದು. ಎಷ್ಟು? 1 ಲಕ್ಷ ಜನರ ಹತ್ರ 10 ರೂಪಾಯಿ ಕಲೆಕ್ಟ್ ಮಾಡ್ಕೋಬಹುದು, ಒಂದು ಆಪ್ಷನ್. ಇಲ್ಲ ಅಂತಂದ್ರೆ 10,000 ಜನರ ಹತ್ರ 100 ರೂಪಾಯಿ ಇಸ್ಕೊಂಡು ಅಂತಂದ್ರೆ ಎಷ್ಟು ರೂಪಾಯಿ ಆಗೋಗ್ಬಿಡುತ್ತೆ ನಮ್ಗೆ? 10 ಲಕ್ಷ ರೂಪಾಯಿ ಆಗೋಗ್ಬಿಡುತ್ತೆ. ಇನ್ನು ಬೇಡ ಅಂತಂದ್ರೆ ನೀವು 1,000 ರೂಪಾಯಿ ತಗೊಳ್ತೀರಾ ಅಂತಂದ್ರೆ ಅದೇ 1,000 ಹತ್ರ 1,000 ಜನರ ಹತ್ರ 1,000 ರೂಪಾಯಿ ಕಲೆಕ್ಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಎಷ್ಟಾಗುತ್ತೆ? 10 ಲಕ್ಷ ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗ್ಬಿಡುತ್ತೆ. ಸೊ ಇದನ್ನ ಶೇರ್ಸ್ ಅಂತ ಕರೀತಾರೆ. ಶೇರ್ಸ್ ಅಂತಂದ್ರೇನು? ಸ್ಮಾಲ್ ಯೂನಿಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ಬಿಟ್ಟು ಇಲ್ಲಿ ನೋಡಿದಿಲ್ಲ, ಫಿಕ್ಸ್ಡ್ ವ್ಯಾಲ್ಯೂ, ಎ ಸ್ಮಾಲ್ ಯೂನಿಟ್ ಆಫ್ ಫಿಕ್ಸ್ಡ್ ವ್ಯಾಲ್ಯೂ ಇನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಲ್ಲಿ ಸಣ್ಣ ಒಂದು ಭಾಗವನ್ನ ಶೇರ್ಸ್ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು, ಶೇರ್ ಕ್ಯಾಪಿಟಲ್ ಒಳಗೆ ಒಂದು ಸಣ್ಣ ಯೂನಿಟ್ ಅನ್ನ ಶೇರ್ಸ್ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ ಹೇಳಿದ್ದು ಅರ್ಥ ಆಯ್ತು. ಹಾಗಾದ್ರೆ ಶೇರ್ಸ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ಒಂದೇನು ಈಕ್ವಿಟಿ ಶೇರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಫಸ್ಟ್ ಈಕ್ವಿಟಿ ಶೇರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಕ್ವಿಟಿ ಶೇರ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಲಾಂಗ್ ಟರ್ಮ್ ಫೈನಾನ್ಸ್ ಆಫ್ ದ ಕಂಪನಿ. ಏನ್ ಹೇಳ್ತಿದ್ರೆ, ಈಕ್ವಿಟಿ ಶೇರ್ಸ್ ಅಂತ ಅನ್ನೋದು ಒಂದು ಬಿಸ್ನೆಸ್ ಗೆ ಇರ್ತಕ್ಕಂತಹ ಲಾಂಗ್ ಟರ್ಮ್ ಫೈನಾನ್ಸ್ ಆಫ್ ದ ಕಂಪನಿ ಅಂತ ಹೇಳ್ತಾ ಇದ್ರೆ. ಯಾರು ಈಕ್ವಿಟಿ ಶೇರ್ ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದಾರೆ ಅವರು ಬಿಸ್ನೆಸ್ ಎಷ್ಟು ವರ್ಷದ ತನಕ ನಡೀತಾ ಇರುತ್ತೆ ಅಷ್ಟು ವರ್ಷ ಅವ್ರ ಬಂಡವಾಳವನ್ನ ಆ ಕಂಪನಿಯಲ್ಲಿ ಇಟ್ಟಿರ್ತಾರೆ. ಸೊ ಅದು 10 ವರ್ಷ ನಡೀಲಿ, 20 ವರ್ಷ ನಡೀಲಿ, 100 ವರ್ಷ ನಡೀಲಿ, ಆ ಕಂಪನಿ ಮೇಲೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರ್ತಾರೆ, ಅಮೌಂಟ್ ಅನ್ನ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಲಾಂಗ್ ಟರ್ಮ್ ಗೆ ಆ ಕ್ಯಾಪಿಟಲ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಕ್ವಿಟಿ ಶೇರ್ ರೆಪ್ರೆಸೆಂಟ್ ಓನರ್ಶಿಪ್ ಆಫ್ ಕಂಪನಿ. ಏನ್ ಹೇಳ್ತಿದ್ರೆ, ಈಕ್ವಿಟಿ ಶೇರ್ ನ ಯಾರು ಹೋಲ್ಡ್ ಮಾಡಿದರೆ ಅವರು ನಿಜವಾದ ಓನರ್ಸ್ ಆಫ್ ದ ಕಂಪನಿ. ಯಾರು ಈಗ ಅದೇ ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಟ್ಟು 1 ಲಕ್ಷ ಜನರ ಹತ್ರ 10 ರೂಪಾಯಿ ನಾನು ಕಲೆಕ್ಟ್ ಮಾಡಿದೀನಿ. ಸೊ ನಿಜವಾದ ಓನರ್ ಯಾರು? ಆ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಒಂದು ಕಂಪನಿಯ ನಿಜವಾದ ಶೇರ್ ಹೋಲ್ಡರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದ ಕ್ಯಾಪಿಟಲ್ ರೈಸ್ಡ್ ಬೈ ಇಶ್ಯೂ ಆಫ್ ಸಚ್ ಶೇರ್ ಇಸ್ ನೋನ್ ಆಸ್ ಓನರ್ಶಿಪ್ ಕ್ಯಾಪಿಟಲ್ ಆರ್ ಓನರ್ಸ್ ಫಂಡ್ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು, ಆತರ ಏನು ಬಂಡವಾಳವನ್ನ ನಾನು ಬೇರೆ ಜನರಿಂದ ತಗೊಳ್ತಾ ಇದೀನಲ್ಲ ಅದನ್ನ ಏನಂತ ಹೇಳ್ತಾ ಇದಾರೆ? ಓನರ್ಶಿಪ್ ಕ್ಯಾಪಿಟಲ್, ಬಂಡವಾಳವು ಶೇರ್ಸ್ ಒಂದು ಬಂಡವಾಳ ಅಥವಾ ಓನರ್ಸ್ ಫಂಡ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮೆರಿಟ್ಸ್ ಗಳು ಏನು, ಹಾಗೆ ಡಿಮೆರಿಟ್ಸ್ ಗಳು, ಲಿಮಿಟೇಷನ್ಸ್ ಗಳು ಏನು ಅನ್ನೋದನ್ನ 1 by 1 ಅರ್ಥ ಮಾಡ್ತಾ ಹೋಗೋಣ. ಫಸ್ಟ್ ಮೆರಿಟ್ ಏನ್ ಹೇಳ್ತಾ ಹೋಗುತ್ತೆ, ಪೇಮೆಂಟ್ ಆಫ್ ಡಿವಿಡೆಂಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಸ್ ನಾಟ್ ಕಂಪಲ್ಸರಿ. ಏನಾಗುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅವ್ರನ್ನ ನಾವು ಏನಂತ ಕನ್ಸಿಡರ್ ಮಾಡ್ದು, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ದು. ಅಂದ್ರೆ ಬಿಸ್ನೆಸ್ ಇರೋ ತನಕ ಅವ್ರ ಬಂಡವಾಳ ನಮ್ಮ ಹತ್ರ ಇರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಫಸ್ಟ್ ಮೆರಿಟ್, ಅದರಿಂದ ಅಡ್ವಾಂಟೇಜ್ ಏನ್ ಹೇಳ್ತಾ ಇದ್ದಾರೆ, 1 ವರ್ಷ ಒಂದು ಬಿಸ್ನೆಸ್ ರನ್ ಮಾಡಾದ್ಮೇಲೆ ಏನ್ ಮಾಡುತ್ತೆ, ಅದು ಪ್ರಾಫಿಟ್ ಮಾಡಿರುತ್ತೆ. ಪ್ರಾಫಿಟ್ ಬಂದ್ಮೇಲೆ ಏನ್ ಕೊಡ್ಬೇಕಾಗುತ್ತೆ, ಯಾರು ಓನರ್ಸ್ ಇರ್ತಾರೆ, ಯಾರು ದುಡ್ಡನ್ನ ಕಲೆಕ್ಟ್ ಯಾರು ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತಾರೆ ಅವರು ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಡಿವಿಡೆಂಡ್ ನ ಎಕ್ಸ್ಪೆಕ್ಟ್ ಮಾಡಿರ್ತಿರ್ತಾರೆ. ಒಂದು ಕಂಪನಿ ಒಂದು ಪ್ರಾಫಿಟ್ ಮಾಡಿರುತ್ತೆ, ಆ ಪ್ರಾಫಿಟ್ ಅವ್ರಿಗೂ ಡಿವೈಡ್ ಆಗ್ಬೇಕು, ಅದಕ್ಕೋಸ್ಕರದಿಂದಾನೇ ಅವ್ರು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಸೊ ಆದ್ರೆ ಈ ಈಕ್ವಿಟಿ ಶೇರ್ ಹೋಲ್ಡರ್ ಏನ್ ಅಡ್ವಾಂಟೇಜ್ ಬಿಸ್ನೆಸ್ಗೆ ಅಂತಂದ್ರೆ, ಅವ್ರಿಗೆ ನೀವು ಏನಾದ್ರು ಪ್ರಾಫಿಟ್ ಮಾಡ್ದು ಅಂತಂದ್ರೆ ಕಂಪಲ್ಸರಿ ಡಿವಿಡೆಂಟ್ ಅನ್ನ, ನಿಮ್ಮ ಪ್ರಾಫಿಟ್ ಅಲ್ಲಿ ಡಿವಿಡೆಂಟ್ ಅನ್ನ ಅವರಿಗೆ ಕೊಡ್ಲೇಬೇಕು ಅಂತ ಅನ್ನಂತಹ ನೆಸೆಸಿಟಿ ಏನ್ ಇರೋದಿಲ್ಲ. ಸೊ ಇದು ಒಂದು ಕಂಪನಿಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದ್ರೆ, ಫಸ್ಟ್ ಪಾಯಿಂಟ್ ಅರ್ಥ ಆಯ್ತು,
ಡಿವಿಡೆಂಡ್ ಪೇಮೆಂಟ್ ಮಾಡೋದು ಕಂಪಲ್ಸರಿ ಅಲ್ಲ. ಸೆಕೆಂಡ್ ಏನ್ ಹೇಳ್ತಾ ಇದ್ರೆ, ಈಕ್ವಿಟಿ ಕ್ಯಾಪಿಟಲ್ ಸರ್ವ್ ಆಸ್ ಎ ಪರ್ಮನೆಂಟ್ ಕ್ಯಾಪಿಟಲ್. ಏನ್ ಹೇಳ್ತಿದ್ರೆ, ಪರ್ಮನೆಂಟ್ ಕ್ಯಾಪಿಟಲ್ ಅಂದ್ರೆ ಯಾವಾಗ ಕಂಪ್ನಿ ಎಷ್ಟು ವರ್ಷದ ತನಕ ನಡೆಯುತ್ತೆ ಅಲ್ಲಿ ತನಕನೂ ಪರ್ಮನೆಂಟ್ ಆಗೇ ಇರುತ್ತೆ ಕ್ಯಾಪಿಟಲ್, ಬಂಡವಾಳ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಇದಾರೆ, ಈಕ್ವಿಟಿ ಕ್ಯಾಪಿಟಲ್ ಕ್ಯಾನ್ ಬಿ ರೈಸ್ಡ್ ವಿತೌಟ್ ಕ್ರಿಯೇಟಿಂಗ್ ಎನಿ ಚಾರ್ಜಸ್ ಅಂತ ಅಸೆಟ್ ಆಫ್ ದ ಕಂಪನಿ. ಯಾವುದೇ ರೀತಿಯಾದಂತಹ ಒಂದು ಅಸೆಟ್ ಮೇಲೆ ಚಾರ್ಜ್ ಮಾಡ್ಲಾರ್ದಂಗೆ ಏನನ್ ಮಾಡ್ತಾ ಇದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ರೈಸ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ರೈಸ್ ಮಾಡ್ಲಿಕ್ಕೆ ಏನೋ ವಿತೌಟ್ ಕ್ರಿಯೇಟಿಂಗ್ ಎನಿ ಚಾರ್ಜಸ್ ಅಂದ್ರೆ ಅಸೆಟ್ ನ ಚಾರ್ಜ್ ಮಾಡದೆ ಇವ್ರು ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದಾರೆ. ಹಾಗಾಗಿ ಇದು ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಒಂದು ಈಕ್ವಿಟಿ ಶೇರ್ ನ ಮೆರಿಟ್ಸ್ ಅಂತ ಹೇಳ್ತಾ ಇದಾರೆ. ಈಕ್ವಿಟಿ ಕ್ಯಾಪಿಟಲ್ ಇಂಪ್ರೂವ್ ದ ಬಾರೋಯಿಂಗ್ ಕೆಪಾಸಿಟಿ. ಏನ್ ಹೇಳ್ತಾ ಇದಾರೆ, ಯಾವಾಗ ಒಂದು ಕಂಪ್ನಿಯಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಯಾರು ಈಕ್ವಿಟಿನ ಪರ್ಚೇಸ್ ಮಾಡಿರ್ತಾರೆ, ಈಕ್ವಿಟಿ ಅಂತಂದ್ರೆ ಶೇರ್ಸ್ ಯಾರು ಪರ್ಚೇಸ್ ಮಾಡಿರ್ತಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪರ್ಚೇಸ್ ಮಾಡಿರ್ತಾರೆ. ಸೊ ಅವರು ಏನು ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಬೇರೆ ಕಡೆಯಿಂದ ಸಾಲವಾಗಿ ಅಮೌಂಟ್ ಅನ್ನ ಈಸಿಯಾಗಿ ತಗೊಂಡ್ ಬರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಯಾಕಂದ್ರೆ ಓನರ್ಸೇ ಜಾಸ್ತಿ, ಈಗ 10 ಲಕ್ಷ ರೂಪಾಯಿ ತರ ಬಂದಿದೆ, ನಮ್ಗೆ ಇನ್ನೂ 5 ಲಕ್ಷ ರೂಪಾಯಿ ರಿಕ್ವೈರ್ಮೆಂಟ್ ಇತ್ತು ಅಂತಂದಾಗ 5 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಇಂದನೂ ಬೇರೆ ಕಡೆಯಿಂದನೂ ಈಸಿಯಾಗಿ ತಗೊಂಡ್ ಬರ್ಬೋದಾ. ಯಾಕಂತಂದ್ರೆ ಓನರ್ಸ್ ಫಂಡ್ 10 ಲಕ್ಷ ಇದ್ದಾಗ 5 ಲಕ್ಷ ಯಾರಾದ್ರೂ ಲೋನ್ ಕೊಡೋದು ಹಿಂದೆ ಮುಂದೆ ನೋಡ್ತಾರೆ, ಖಂಡಿತ ಕೊಡ್ತಾರೆ. ಹಾಗಾಗಿ ಇದು ಬಾರೋಯಿಂಗ್ ಫಂಡ್ಸ್ ಕಡೆಗೆ ಏನು ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ. ಈಕ್ವಿಟಿ ಶೇರ್ಸ್ ಆರ್ ಸೂಟಬಲ್ ಫಾರ್ ಇನ್ವೆಸ್ಟರ್ ಹೂ ಆರ್ ವಿಲ್ಲಿಂಗ್ ಟು ಅಸ್ಯೂಮ್ ರಿಸ್ಕ್ ಫಾರ್ ಹೈಯೆಸ್ಟ್ ರಿಟರ್ನ್. ಏನು ಯಾರು ಒಂದು ಕಂಪನಿಯ ಈಕ್ವಿಟಿ ಶೇರ್ಸ್ ನ ಪರ್ಚೇಸ್ ಮಾಡ್ತಾರೆ ಅವರು ರಿಸ್ಕ್ ತಗೊಂಡು ಅದನ್ನ ಪರ್ಚೇಸ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಕ್ಕೆ ರಿಸ್ಕ್ ತಗೊಂಡು ಅವರು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಂಡೀಷನ್ಸ್ ಇದೆ ಗೈಸ್. ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ನೋಡಿ ಇಲ್ಲಿ ಅಸ್ಯೂಮ್ ರಿಸ್ಕ್ ಫಾರ್ ಹೈಯೆಸ್ಟ್ ರಿಟರ್ನ್. ಇವ್ರಿಗೆ ಕಂಪನಿ ಎಷ್ಟು ಪ್ರಾಫಿಟ್ ಮಾಡುತ್ತೆ ಅದರಲ್ಲಿ ಡಿವಿಡೆಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇವ್ರಿಗೆ ಇಷ್ಟೇ ಪರ್ಸೆಂಟ್ ಕೊಡ್ಬೇಕು ಅಂತ ಅಲ್ಲ, 1%, 2% ಅಲ್ಲ, 5% ಅಲ್ಲ, ಎಷ್ಟು ಪ್ರಾಫಿಟ್ ಮಾಡುತ್ತೆ ಅಷ್ಟು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬಹುದಾಗಿದೆ. ಒಂದು ಕಂಪನಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಷ್ಟನ್ನು ಪ್ರಾಫಿಟ್ ಅವ್ರಿಗೆ ಯಾರು ಓನರ್ಸ್ಗೆ, ರಿಯಲ್ ಓನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇಫ್ ಸಪೋಸ್ ಬಿಸ್ನೆಸ್ ಏನಾದ್ರು ಲಾಸ್ ಆಯ್ತು ಅಂತ ಅಂದ್ರೆ ಅವ್ರಿಗೆ ಎಲ್ಲಾ ಅಮೌಂಟ್ ಏನ್ ಇನ್ವೆಸ್ಟ್ ಮಾಡಿರ್ತಾರ ಅವರೇ ಬೇಸ್ ಮಾಡ್ಬೇಕು. ಅಂದ್ರೆ ಲಾಸ್ ಆಯ್ತು ಅಂತಂದ್ರೆ ಅವ್ರಿಗೆ ಲಾಸ್, ಪ್ರಾಫಿಟ್ ನ ಎಷ್ಟು ಬೇಕಾದ್ರೂ ಗೇನ್ ಮಾಡ್ಕೊಳ್ಬಹುದು, ಅವ್ರಿಗೊಂದು ಇರ್ತಕ್ಕಂತಹ ಅಡ್ವಾಂಟೇಜ್. ಅದೇ ಅವ್ರ ರಿಸ್ಕ್ ಏನು, ಇಫ್ ಸಪೋಸ್ ಒಂದು ಬಿಸ್ನೆಸ್ ಲಾಸ್ ಆಗ್ತಿದೆ ಅಂತಂದ್ರೆ ಆ ಲಾಸ್ ನ ಅವರೇ ಬೇರ್ ಮಾಡ್ಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. 6th ಪಾಯಿಂಟ್ ಏನು, ಈಕ್ವಿಟಿ ಶೇರ್ ಹೋಲ್ಡರ್ ಎಂಜಾಯ್ಸ್ ಲಿಮಿಟೆಡ್ ಲಯಬಿಲಿಟಿ. ಏನ್ ಹೇಳ್ತಾ ಇದ್ರೆ, ಇವರು ಲಿಮಿಟೆಡ್ ಲಯಬಿಲಿಟೀಸ್ ಗಳನ್ನ ಎಂಜಾಯ್ಸ್ ಲಿಮಿಟೆಡ್ ಲಯಬಿಲಿಟೀಸ್. ಏನ್ ಲಿಮಿಟೆಡ್ ಲಯಬಿಲಿಟೀಸ್ ಅಂತಂದ್ರೆ ಆಗ್ಲೇ ಹೇಳಿದೀನಿ ಕರೆಕ್ಟಾ, ಏನು ಇವ್ರಿಗೆ ಇಷ್ಟು % ಡಿವಿಡೆಂಡ್ ಕೊಡ್ಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಸೊ ಬಿಸ್ನೆಸ್ ಪ್ರಾಫಿಟ್ ಮಾಡಿದಾಗ ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಹಾಗಾಗಿ ಲಿಮಿಟೆಡ್ ಲಯಬಿಲಿಟೀಸ್ ಇರುತ್ತೆ. ಅದು ಒಂದು ಕಂಪನಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಇರ್ತಾರೆ ಅಷ್ಟು ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಫೈನಲ್ ಪಾಯಿಂಟ್ ಏನಂದ್ರೆ, ಇಟ್ ಇಸ್ ಟು ಬಿ ರೀಪೇಡ್ ಓನ್ಲಿ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ದ ಕಂಪನಿ. ಯಾರು ಈಕ್ವಿಟಿ ಶೇರ್ ಅನ್ನ ಪರ್ಚೇಸ್ ಮಾಡಿರ್ತಾರೆ, ಈಗ ನಾನು ಒಂದು ಕಂಪನಿ, ನಾನು ಶೇರ್ ಹೋಲ್ಡರ್ಸ್ ಇಂದ ಅಮೌಂಟ್ ಎತ್ತಿರ್ತೀನಿ, ನಾನು ಯಾವತ್ತು ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ ಅಂತಂದ್ರೆ, ಇಫ್ ಸಪೋಸ್ ಪ್ರತಿ ವರ್ಷನೂ ನಾನು ಪ್ರಾಫಿಟ್ ಆಯ್ತು ಅಂತಂದ್ರೆ ನನ್ಗೆ ಅವ್ರಿಗೆ ಏನ್ ಕೊಡ್ತಿರ್ತೀನಿ, ಡಿವಿಡೆಂಡ್ ಅನ್ನ ಪ್ರಾಫಿಟ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಇಫ್ ಸಪೋಸ್ ನನಗೆ ಪ್ರಾಫಿಟ್ ಬರ್ಲಿಲ್ಲ, ಅವ್ರಿಗೆ ಆಗ್ತಿಲ್ಲ ಅಂತಂದ್ರೆ ನಾನು ಯಾವಾಗ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತಂದ್ರೆ, ಒಂದು ಕಂಪನಿನ ಕ್ಲೋಸ್ ಮಾಡಿದಾಗ, ನಿಲ್ಲಿಸಿದಾಗ, ಕಂಪ್ಲೀಟ್ ಆಗಿ ಆಡಿಟ್ ಎಲ್ಲ ಕ್ಲೋಸ್ ಮಾಡಿದಾಗ ಮಾತ್ರನೇ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇಫ್ ಸಪೋಸ್ ಆ ಟೈಮಲ್ಲೂ ಬಿಸ್ನೆಸ್ ಲಾಸ್ ಅಲ್ಲಿ ಇತ್ತು ಅಂತಂದ್ರೆ ಅವ್ರಿಗೆ ವಾಪಸ್ ಕೊಡಕ್ಕಾಗುತ್ತಾ, ಅಮೌಂಟ್ ಅನ್ನ ವಾಪಸ್ ಕೊಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇದು ಒಂದು ಬಿಸ್ನೆಸ್ ಗೆ ಒಂದು ಏನು ಶೇರ್ ಕ್ಯಾಪಿಟಲ್ ಯಾರು ಇನ್ವೆಸ್ಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯಾರು ಪರ್ಚೇಸ್ ಮಾಡ್ತಾರೆ, ಒಂದು ಕಂಪನಿಗೆ ಇರ್ತಕ್ಕಂತಹ ಅಡ್ವಾಂಟೇಜ್ಗಳು ಆಗಿದೆ. ಹಾಗಾದ್ರೆ ಒಂದು ಕಂಪನಿಗೆ ಇರ್ತಕ್ಕಂತಹ ಡಿಸ್ಅಡ್ವಾಂಟೇಜ್ಗಳು ಏನು ಈಕ್ವಿಟಿ ಶೇರ್ಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಇನ್ವೆಸ್ಟರ್ಸ್ ಹೂ ವಾಂಟ್ ಸ್ಟಡಿ ಇನ್ಕಮ್ ಮೇ ನಾಟ್ ಪ್ರಿಫರ್ ಈಕ್ವಿಟಿ ಶೇರ್. ಏನ್ ಹೇಳ್ತಿದ್ರೆ, ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್, ನನ್ನ ಕಂಪನಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರು ಪರ್ಚೇಸ್ ಮಾಡಿರ್ತಾರೆ ಇವರು ಸ್ಟಡಿ ಇನ್ಕಮ್ ನ ಅವರು ಪ್ರಿಫರ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನ್ ಅರ್ಥ ಆದ್ರದ್ದು, ಈಗ ನೋಡಿ ಪ್ರಿಫರೆನ್ಸ್ ಶೇರ್ಸ್ ಆಗಿತ್ತು ಅಂತಂದ್ರೆ ಇಷ್ಟು % ಅವ್ರಿಗೆ ಇಂಟ್ರೆಸ್ಟ್ ನ ಕೊಡ್ಲೇಬೇಕು ವರ್ಷಕ್ಕೆ ಅಂತ ಇತ್ತು. ಬ್ಯಾಂಕ್ ಇಂದ ಲೋನ್ ತಗೊಬಂದು ಅಂತಂದ್ರೆ ನಾವು ಅಮೌಂಟ್ ಅನ್ನ ಅವ್ರಿಗೆ ಪೇಮೆಂಟ್ ಮಾಡ್ಲೇಬೇಕಾಗಿತ್ತು. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇಷ್ಟೇ ಆದಂತಹ ಅಮೌಂಟ್ ಅನ್ನ ವಾಪಸ್ ಕೊಡ್ಬೇಕು ಅನ್ನೋದು ಕಂಡೀಷನ್ಸ್ ಏನಿಲ್ಲ. ಸೊ ಇದು ಶೇರ್ ಹೋಲ್ಡರ್ಸ್ಗೆ ಏನು ಲಿಮಿಟೇಷನ್ಸ್ ಆಗಿದೆ ಅಥವಾ ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ವೆಸ್ಟ್ ಈಗ 10 ರೂಪಾಯಿ ಎಲ್ಲ 1 ಲಕ್ಷದ ಹತ್ರ ತಗೊಂಡಲ್ಲ, ಅವ್ರಿಗೆ ಏನಂತಂದ್ರೆ ನನ್ ಕಂಪ್ನಿ ಪ್ರಾಫಿಟ್ ಆಗಿತ್ತು ಅಂತಂದ್ರೆ ಕೊಡ್ತೀನಿ, ಇಲ್ದೆ ಹೋದ್ರೆ ನನ್ಗೆ ಏನು ಅಮೌಂಟ್ ನ ಅವ್ರಿಗೆ
ಡಿವಿಡೆಂಡ್ ಅನ್ನ ಕೊಡೋದಿಲ್ಲ. ಯಾವುದೇ ರೀತಿಯಾದಂತಹ ಪ್ರಿಫರೆನ್ಸ್ ಅವ್ರಿಗೆ ಈಗ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದ್ರೆ ಅವ್ರಿಗೆ ಪ್ರಿಫರೆನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ನ ಪ್ರತಿ ವರ್ಷ ಕೊಡ್ಲೇಬೇಕು ಅನ್ನೋ ಕಂಡೀಷನ್ ಇಲ್ಲ. ಲಾಸ್ ಆಯ್ತು ಅಂತಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬೇರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೆಕೆಂಡ್ ಏನು, ಈಕ್ವಿಟಿ ಶೇರ್ಸ್ ಗೆಟ್ ಫ್ಲಕ್ಚುಯೇಟಿಂಗ್ ರಿಟರ್ನ್ಸ್. ಪ್ರತಿ ವರ್ಷನೂ ಸಿಕ್ಕದಷ್ಟೇ ಪ್ರಾಫಿಟ್ ಅವ್ರಿಗೆ ಡಿವಿಡೆಂಡ್ ಸಿಗೋದಿಲ್ಲ. ಒಂದು ವರ್ಷ 5% ಕೊಟ್ರೆ ಇನ್ನೊಂದು 10 ವರ್ಷ 10% ಕೊಡ್ಬೋದು. ನೆಕ್ಸ್ಟ್ ವರ್ಷ 15% ಅಂತ ನೀವ್ ಅನ್ಕೊಳ್ತಿದ್ರ. ಆದ್ರೆ ಮುಂದಿನ ವರ್ಷನು 3ನೇ ವರ್ಷ 5% ಮತ್ತೆ ಇಳ್ದೋಗ್ಬೋದು. ಸೊ ಹಾಗಾಗಿ ಇದ್ರಲ್ಲಿ ಏನಂತಂದ್ರೆ ರಿಟರ್ನ್ಸ್ ಫಿಕ್ಸ್ ಆಗಿರಲ್ಲ, ಫ್ಲಕ್ಚುಯೇಟಿಂಗ್ ಆಗ್ತಾ ಇರುತ್ತೆ. ಪ್ರತಿ ಸಲನು ಬೇರೆ ಬೇರೆ ಪರ್ಸೆಂಟೇಜ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಡಿವಿಡೆಂಡ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಇಸ್ ಜನರಲಿ ಮೋರ್ ಕಂಪೇರ್ಡ್ ಟು ಅದರ್ ಸೋರ್ಸ್. ಏನ್ ಹೇಳ್ತಿದ್ರೆ, ಒಂದು ಕಂಪನಿಯ ಈಕ್ವಿಟಿ ಶೇರ್ ನ ಪರ್ಚೇಸ್ ಮಾಡ್ತೀವಿ, ನಾವು ತೆಗಿತೀವಿ ಅಂತಂದ್ರೆ ಅದಕ್ಕೆ ತುಂಬಾ ಖರ್ಚುಗಳು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. Fourth point, issue of additional equity share dilutes the voting power and earning of existing equity share holders ಅಂತ ಹೇಳ್ತಿದ್ರೆ. ಈಗ ನಾನು ಏನ್ ಮಾಡಿದೆ, ನಾನು 10 ಲಕ್ಷ ರೂಪಾಯಿ ಬೇಕಾಗಿತ್ತು, 10,000 ಜನದ ಹತ್ರ ನಾನು 100 ರೂಪಾಯಿ ಇಸ್ಕೊಂಡೆ ಅಂತ ಅನ್ಕೊಳ್ಳಿ. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನನಗೆ 10 ಲಕ್ಷ ರೂಪಾಯಿ ಬೇಕು, 1,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ನಾನು ಏನ್ ಮಾಡ್ತೆ, 100 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, 10 ಲಕ್ಷ ರೂಪಾಯಿ ಆಯ್ತು ನನಗೆ. ನಾನು ಈಗ ಮತ್ತೇನೆ ಇನ್ನ 5 ಲಕ್ಷ ರೂಪಾಯಿ ಬೇಕು. ಎಷ್ಟೋ 500 ಜನದ ಹತ್ರ ನಾನು 100 ರೂಪಾಯಿ ಕಲೆಕ್ಟ್ ಮಾಡ್ತೀನಿ, ಮತ್ತೆ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಆಗ್ಬಿಡುತ್ತೆ. ಕರೆಕ್ಟಾ? 5,000 ಜನದ ಹತ್ರ 5,000 ಜನದ ಹತ್ರ ನಾನು 100 ರೂಪೀಸ್ ನ ಕಲೆಕ್ಟ್ ಮಾಡ್ತೀನಿ, ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಬಂದು ಸೇರುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದ್ರೆ, ಅಡಿಷನಲ್ ನಾನು ಏನಾದ್ರು ಶೇರ್ ನ ತಗೊಂಡ್ ಬರ್ತೀನಿ, ಶೇರ್ ನ ಇಶ್ಯೂ ಮಾಡ್ತೀನಿ ಅಂತ ಅಂದಾಗ ಅಳುಬ್ರಿಗೆ ಕೊಡ್ತಿದ್ನಲ್ಲ ಪ್ರಾಫಿಟ್, ಅದು ಇವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅವಾಗ ಯಾರು ಅಳುಬರಿದ್ರಲ್ಲ ಅವ್ರಿಗೆ ಪ್ರಾಫಿಟ್ ಶೇರಿಂಗು ಕಡಿಮೆ ಆಗುತ್ತೆ, ಬಿಸ್ನೆಸ್ ಪ್ರಾಫಿಟ್ ಮಾಡಿದಾಗ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಪ್ರತಿಯೊಂದು ಶೇರ್ಗೂ ವೋಟಿಂಗ್ ಪವರ್ ಇರುತ್ತೆ, ಅದನ್ನು ಕೂಡ ಬೇರೆಯವ್ರಿಗೆ ಕೊಟ್ಟಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಫೈನಲ್ ಪಾಯಿಂಟ್ ಏನು, ಮೋರ್ ಫಾರ್ಮಾಲಿಟೀಸ್ ಅಂಡ್ ಪ್ರೊಸೀಜರ್ ಆರ್ ಇನ್ವಾಲ್ವ್ ವೈಲ್ ರೈಸಿಂಗ್ ಪಾಯಿಂಟ್ ಥ್ರೂ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಒಂದು ಈಕ್ವಿಟಿ ಶೇರು ಬಿಸ್ನೆಸ್ ಹೊರಗಡೆ ಆಫರ್ ಮಾರ್ತಾ ಇದೆ ಅಂತ ಅಂತಂದ್ರೆ ಅದಕ್ಕೆ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ತುಂಬಾ ಕಷ್ಟ ಇದೆ. ಎಷ್ಟು ಸುಲಭವಾಗಿ ಅದನ್ನ ರೈಸ್ ಮಾಡಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಯಾರೋ ಒಬ್ರು ಇನ್ವೆಸ್ಟರ್ನ ನಾವು ಹೊರಗಡೆಯಿಂದ ತಗೊಬರ್ತಾ ಇದೀವಿ ಅಂತಂದ್ರೆ ಗೌರ್ಮೆಂಟ್ ಅಥವಾ ಆ ಬಿಸ್ನೆಸ್ ಅವ್ರಿಗೆ ರಿಟರ್ನ್ ಮಾಡಂಗಿರ್ಬೇಕು. ಸೊ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನೋ ಒಂದು ಪೊಟೆನ್ಶಿಯಾಲಿಟಿ ಬೇಸ್ ಮೇಲೆ ಅವರು ಫಾರ್ಮಾಲಿಟೀಸ್ ನ ಪ್ರೋಸೆಸ್ ನ ಅವರು ಮಾಡ್ಬೇಕಾಗತ್ತೆ. ಫಾರ್ಮಾಲಿಟೀಸ್ ನ ಮಾಡದೆ ಅವರು ಇಶ್ಯೂ ಆಫ್ ಶೇರ್ಸ್ ನ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದು ಬಿಸ್ನೆಸ್ಗೆ ಅಥವಾ ಒಂದು ಕಂಪ್ನಿಗೆ ಇರ್ತಕ್ಕಂತಹ ಲಿಮಿಟೇಷನ್ಸ್ ಆಗಿದೆ ಅಂದ್ಬಿಟ್ಟು ಅರ್ಥ ಆಯ್ತು. ಈಕ್ವಿಟಿ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಕ್ವಿಟಿ ಶೇರ್ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಏನಿರಲ್ಲ, ಪ್ರಿಫರೆನ್ಸ್ ಇರೋದಿಲ್ಲ. ಆದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರಿಫರೆನ್ಸ್ ಶೇರ್ಸ್ಗೆ ಪ್ರಿಫರೆನ್ಸ್ ಇರುತ್ತೆ. ಏನು ಪ್ರಿಫರೆನ್ಸ್ ಇರುತ್ತೆ, ಇಷ್ಟು ವರ್ಷಕ್ಕೆ ಇಷ್ಟು % ನಾವು ಪ್ರಾಫಿಟ್ ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಡಿವಿಡೆಂಡ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏಳನೇ ನಾವು ಇಷ್ಟು % ನಾವು ಅವರಿಂದ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿರ್ತೀವಿ. ದ ಶೇರ್ಸ್ ವಿಚ್ ಪ್ರೊವೈಡ್ ಪ್ರಿಫರೆನ್ಶಿಯಲ್ ರೈಟ್ ಟು ದ ಶೇರ್ ಹೋಲ್ಡರ್. ಯಾರು ಪ್ರಿಫರೆನ್ಸ್ ಶೇರ್ಸ್ ಅನ್ನ ತಗೊಂಡಿರ್ತಾರೆ ಅವ್ರಿಗೆ ವರ್ಷಕ್ಕೆ ಇಂಟ್ರೆಸ್ಟ್ ಇಷ್ಟು ಕೊಡ್ತೀವಿ, ಪ್ರಾಫಿಟ್ ಅನ್ನ ನಾವು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಅಗ್ರಿಮೆಂಟ್ ಅಲ್ಲೇ ಇದ್ಬಿಡುತ್ತೆ. ಸೊ ಹಾಗಾಗಿ ಪ್ರಿಫರೆನ್ಸ್ ಶೇರ್ಸ್ ಗೆ ಏನಿರುತ್ತೆ, ಪ್ರಿಫರೆನ್ಸ್. ಈಗ ನಾನು ಪ್ರಿಫರೆನ್ಸ್ ಶೇರ್ಸ್, ಒಂದು ಕಂಪನಿಯ ಪ್ರಿಫರೆನ್ಸ್ ಶೇರ್ಸ್ ನ ಪರ್ಚೇಸ್ ಮಾಡಿದೆ. ಈಗ ನಾನು ಎಷ್ಟೋ ಅಮೌಂಟ್ ನ 5 ಲಕ್ಷ ರೂಪಾಯಿ ಒಂದು ಕಂಪನಿಗೆ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ತಾ ಇದೀನಿ. ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ನಾನು ಒಂದು ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳಿ. ನಾನು ಒಂದು ಬಿಸ್ನೆಸ್ ಗೆ 10% ಬಡ್ಡಿಯಲ್ಲಿ ಪ್ರಿಫರೆನ್ಸ್ ಶೇರ್ಸ್ ನ ಪರ್ಚೇಸ್ ಮಾಡಿದೆ ನಾನು ಬಿಸ್ನೆಸ್ ಇಂದ. ಸೊ ಅವ್ನು ಏನಾದ್ರೂ 1 ವರ್ಷ ಆದ್ಮೇಲೆ ಪ್ರಿಫರೆನ್ಸ್ ಶೇರ್ಸ್ ಗೆ ಅವನು ಅಮೌಂಟ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಅವನಿಗೆ ಕ್ವಶನ್ ಮಾಡ್ಬೋದು, ನಾನು ಪರ್ಚೇಸ್ ಮಾಡಿದ್ದು ಎಲ್ಲ ಪ್ರಿಫರೆನ್ಸ್ ಶೇರ್ ನಾನು 10% ನಿಮಗೆ ಅಲ್ಲಿ ನಾನು ಪರ್ಚೇಸ್ ಮಾಡಿರೋದು, ನೀನು ಅದಕ್ಕೆ ರಿಟರ್ನ್ಸ್ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಕ್ವಶನ್ ನ ರೈಸ್ ಮಾಡ್ಬೋದು. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆತರ ಮಾಡಕ್ ಆಗೋದಿಲ್ಲ. ಸೊ ಪ್ರಿಫರೆನ್ಸ್ ಶೇರ್ಸ್ ಗೆ ಪ್ರಿಫರೆನ್ಶಿಯಲ್ ರೈಟ್ಸ್ ಇರುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಏನು ಪ್ರಿಫರೆನ್ಸ್ ಇರೋದಿಲ್ಲ. ಆದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಇಷ್ಟು % ಇಂಟ್ರೆಸ್ಟ್ ಕೊಡ್ಲೇಬೇಕು ಅಂತ ಇರುತ್ತೆ. ಈಗ ನೋಡಿ, ಇಲ್ಲಿ ಒಂದು ಕಂಪನಿ ದೊಡ್ಡ ಪ್ರಾಫಿಟ್ ಮಾಡ್ತು ಅಂತ ಅನ್ಕೊಳ್ಳಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಅದರಲ್ಲಿ ಒಂದು ಸಣ್ಣ ಪ್ರಮಾಣನೂ ಎಷ್ಟು ಬೇಕೋ 5% 10% ಎಷ್ಟು ಬೇಕಾದ್ರೂ ಕೊಡ್ಬೋದು. 20% 40% ಬೇಕಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಪ್ರಿಫರೆನ್ಸ್ ಶೇರ್ಸ್ ಏನಿರುತ್ತಲ್ಲ, ಈಗ 10% ಬಡ್ಡಿ ಕೊಡ್ತೀವಿ ಅವ್ರಿಗೆ ಅಂತ ಅಂದ್ರೆ, ಸಪೋಸ್ 1 ಲಕ್ಷಕ್ಕೆ 10% ಅಂತಂದ್ರೆ ಎಷ್ಟಾಯ್ತು, 10,000 ರೂಪೀಸ್ ಆಯ್ತು.
ಆ 10,000 rupees ನ ಕಂಪಲ್ಸರಿ ಕೊಡ್ಲೇಬೇಕು. ಬಿಸ್ನೆಸ್ ಪ್ರಾಫಿಟ್ ಆಗದೆ ಇರಲಿ ಕೊಡ್ಲೇಬೇಕು. ಆದ್ರೆ ಜಾಸ್ತಿ ಕೊಡ್ತಕ್ಕಂತಹದ್ದು ಇರೋದಿಲ್ಲ. 10% ಹೇಳಿದ್ರೆ 10%, ಆದ್ರೆ ಕಮ್ಮಿ ಕೊಡಂಗಿಲ್ಲ. ಜಾಸ್ತಿ ಕೊಡ್ಬೋದು, ಆದ್ರೆ ಜಾಸ್ತಿ ಕೊಡ್ತಾರ? ಪ್ರಿಫರೆನ್ಸ್ ಶೇರ್ಸ್ 10% ಸಾಕು ಅಂತ ಅವನೇ ಕೇಳಿದ್ಮೇಲೆ ಅವನಿಗೆ 10% ಮಾತ್ರ ಕೊಡ್ತಾರೆ. ಆದ್ರೆ ಈಕ್ವಿಟಿ ಶೇರ್ಗೆ ಎಷ್ಟು ಪ್ರಮಾಣದಲ್ಲೂ ಕೊಡ್ಬೋದು, ಆದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಪರ್ಸೆಂಟ್ ಇರುತ್ತೆ ಅಷ್ಟು ಕಂಪಲ್ಸರಿ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ರೆಸ್ಪೆಕ್ಟ್ ಟು ಪೇಮೆಂಟ್ ಆಫ್ ಡಿವಿಡೆಂಡ್ ಅಂಡ್ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆರ್ ಕಾಲ್ಡ್ ಆಸ್ ಪ್ರಿಫರೆನ್ಸ್ ಶೇರ್ಸ್. ಏನಿದೆ, ಇವ್ರಿಗೆ ಪ್ರತಿ ವರ್ಷನೂ ಇಷ್ಟು ಪರ್ಸೆಂಟ್ ಡಿವಿಡೆಂಡ್ ಅಂತ ಅಂದ್ಬಿಟ್ಟು ಪ್ರಾಫಿಟ್ ನ ಅವ್ರಿಗೆ ಕಂಪಲ್ಸರಿ ಡಿಸ್ಟ್ರಿಬ್ಯೂಟ್ ಮಾಡ್ಲೇಬೇಕು. ಹಾಗೆ ಈಕ್ವಿಟಿ ಶೇರ್ ಏನಾಯ್ತು, ಈಕ್ವಿಟಿ ಶೇರ್ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಲಾಸ್ ಆಯ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತ ಕ್ಯಾಪಿಟಲ್ ರಿಟರ್ನ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಆದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರತಿ ವರ್ಷನೂ ಇಷ್ಟಿಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ಬೇಕು. ಅದ್ರ ಜೊತೆಗೆ ಕಂಪನಿ ಏನಾದ್ರು ಲಾಸ್ ಅಲ್ಲಿ ನಡೀತಿದೆ ಅಂತಂದ್ರು ಅವ್ರಿಗೆ ಫೈನಲ್ ಆಗಿ ಬಂಡವಾಳವನ್ನು ವಾಪಸ್ನ ಅವ್ರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇ ಎಂಜಾಯ್ ಪ್ರಿಫರೆನ್ಷಿಯಲ್ ರೈಟ್ ಓವರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗಿಂತ ಜಾಸ್ತಿ ಬೆನಿಫಿಟ್ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವ್ರದ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಡ್ವಾಂಟೇಜ್ ಮೆರಿಟ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ರಿಸೀವ್ ಎ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್. ಪ್ರತಿ ವರ್ಷ ಇಷ್ಟು ಪರ್ಸೆಂಟ್ ಡಿವಿಡೆಂಡ್ ಅಂತ ಅಂದ್ಬಿಟ್ಟು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಒಂದು ಅಡ್ವಾಂಟೇಜ್, ರಿಸೀವ್ ದೇರ್ ಕ್ಯಾಪಿಟಲ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್. ಇಫ್ ಸಪೋಸ್ ಬಿಸ್ನೆಸ್ ಕಂಪನಿ ಮುಚ್ಚೋಯ್ತು ಅಥವಾ ಲಿಕ್ವಿಡೇಟ್ ಮಾಡ್ತಾ ಇದಾರೆ, ಕ್ಲೋಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ದುಡ್ಡು ವಾಪಸ್ ಕೊಟ್ಟರು ನಡೆಯುತ್ತೆ, ಕೊಡದೆ ಹೋದ್ರು ನಡೆಯುತ್ತೆ. ಇಫ್ ಸಪೋಸ್ ಲಾಸ್ ಆಗಿದ್ರೆ. ಆದ್ರೆ ಈಕ್ವಿಟಿ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಒಂದು ಬಿಸ್ನೆಸ್ ಲಾಸ್ ಆಗಿ ನಡೀತಿದ್ರು ಬಂಡವಾಳ ಎಷ್ಟು ಕೊಟ್ಟಿದ್ದಾರೆ ವಾಪಸ್ ಕೊಡ್ಲೇಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದಕ್ಕೇನೆ ಹೆಸರಲ್ಲೇ ಇದೆ ಅವ್ರಿಗೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಿದೀವಿ. ಈಕ್ವಿಟಿ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಪ್ರಿಫರೆನ್ಸ್ ನ ಕೊಡ್ತಾ ಇಲ್ಲ. ಹೆಸರು ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ, ಹಾಗಾಗಿ ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ, ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾ ಇದೀವಿ ಅಂದ್ಬಿಟ್ಟು. ಹಾಗಾದ್ರೆ ಇದರಲ್ಲಿ ಎಷ್ಟು ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದಾರೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಗೆ 2 marks ಗೆ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಈ 6 ಡಿಫರೆಂಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ ಇದೆ ಅಂತ ಬರೆದ್ರೆ ಸಾಕು. ಆಕ್ಚುಲಿ ನಿಮ್ಗೆ 2 ಆಡ್ ಆಗುತ್ತೆ, ಅದು ನೀವು ಬರೀಲೂಬಹುದು, ಬರದೇ ಇರ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಈ 6 ಪಾಯಿಂಟ್ಸ್ ಅಂತ ನೀವು ಕಂಪಲ್ಸರಿ ಬರೀಲೇಬೇಕು. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಈ ಪ್ರತಿಯೊಂದು ಈಗ ಯಾವ್ದಿದೆ, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಇದೆ, ನಾನ್ ಕ್ಯುಮುಲೇಟಿವ್ ಇದೆ. ಪ್ರತಿಯೊಂದು ಮೀನಿಂಗ್ ತುಂಬಾ ಇಂಡೆಪ್ತ್ ಆಗಿ ಕಲಿತಾ ಹೋಗ್ತೀರಾ ಹೈಯರ್ ಸ್ಟಡೀಸ್ ಅಂದ್ರೆ ಡಿಗ್ರಿ, ಮಾಸ್ಟರ್ ಡಿಗ್ರಿ ಹೋದಾಗ. ಬಟ್ ನೀವು PUC ಲೆವೆಲ್ ಅಲ್ಲಿ ಇರೋದ್ರಿಂದ, ಫಸ್ಟ್ ಇಯರ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಗ್ಲಿಮ್ಸಸ್ ಇರ್ಲಿ, ಐಡಿಯಾ ಇರ್ಲಿ ಅಂದ್ಬಿಟ್ಟು ಎಷ್ಟು ಟೈಪ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. 8 ಟೈಪ್ಸ್ ಇದೆ, ನಿಮ್ಗೆ ಮೇನ್ ಆಗಿ 6 ಟೈಪ್ಸ್ ಇದೆ. 2 ಟೈಪ್ ಯಾವ್ದು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು. ಕ್ಯುಮ್ಯುಲೇಟಿವ್ ಫಸ್ಟ್, ನಾನ್ ಕ್ಯುಮ್ಯುಲೇಟಿವ್ ಎರಡನೇದು, ಮೂರನೇದು ಪ್ರಿಫರೆನ್ಷಿಯಲ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಷಿಯಲ್ ಶೇರ್ಸ್, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಷಿಯಲ್ ಶೇರ್ಸ್, ಫಿಫ್ತ್ ಒಂದು ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್, ಹಾಗೆ ಸಿಕ್ಸ್ತ್ ಒಂದು ನಾನ್ ಕನ್ವರ್ಟಬಲ್ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂತ ಅಂದ್ಬಿಟ್ಟು 6 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ಹಾಗಾದ್ರೆ ಈ ಪ್ರಿಫರೆನ್ಷಿಯಲ್ ಶೇರ್ಸ್ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನೇನು ಅಂತ 1 by 1 ನೋಡ್ತಾ ಹೋಗೋಣ. ಆಗ್ಲೇ ಹೇಳ್ದು ನಾನು ಏನ್ ಹೇಳ್ತೀನಿ, 8 ಟೈಪ್ಸ್ ಇತ್ತು ಅಂತ, 6 ಟೈಪ್ ಇಲ್ಲಿ ನೋಡಿದೀವಿ, ಇನ್ನೆರಡು ಟೈಪ್ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕ್ಯುಮ್ಯುಲೇಟಿವ್, ನಾನ್ ಕ್ಯುಮ್ಯುಲೇಟಿವ್ ಅಲ್ಲೇ ನೋಡ್ದು, ಪ್ರಿಫರೆನ್ಷಿಯಲ್, ನಾನ್ ಪ್ರಿಫರೆನ್ಷಿಯಲ್ ಅಲ್ಲೇ ನೋಡ್ದು, ಆಮೇಲೆ ಕನ್ವರ್ಟಬಲ್, ನಾನ್ ಕನ್ವರ್ಟಬಲ್ ನೋಡ್ದು. ಇಲ್ಲಿ ನೋಡಿ, ಇಲ್ಲಿ ರಿಡೀಮಬಲ್ ಮತ್ತೆ ಇರ್ರಿಡೀಮಬಲ್ ಅಂತ ಅಂದ್ಬಿಟ್ಟು ಇನ್ನು 2 ಡಿಫ್ರೆಂಟ್ ಟೈಪ್ ಇದೆ ಅಂತ ಅಂದ್ಬಿಟ್ಟು 8 ಡಿಫ್ರೆಂಟ್ ಟೈಪ್ಸ್ ಇದೆ. ಹಾಗಾದ್ರೆ ಈ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಡ್ವಾಂಟೇಜ್ ಏನು ಅಂತ 1 by 1 ಆಗಿ ನೋಡ್ತಾ ಹೋಗೋಣ. ಕನ್ಸಿಸ್ಟೆಂಟ್ ಇನ್ಕಮ್, ಪ್ರತಿ ವರ್ಷ ಅವ್ರಿಗೆ ಡಿವಿಡೆಂಡ್ ನ ಕೊಡ್ಲೇಬೇಕಾಗಿದೆ. ಸೊ ಕೊಡದೆ ಹೋದ್ರೆ ಅವರು ಕ್ವಶನ್ ನ ರೈಸ್ ಮಾಡ್ತಾರೆ, ಅವ್ರಿಗೆ ಅಮೌಂಟ್ ನ ಕಂಪ್ಲೀಟ್ ಆಗಿ ವಾಪಸ್ ಕೊಡ್ಬೇಕು. ಅವ್ರು ಏನಾದ್ರು ಕ್ಲೋಸ್ ಮಾಡ್ತಾರೆ ಅಂತ ಅನ್ನೋದಿದ್ರೆ ಒಂದು, ಇನ್ನೊಂದಂದ್ರೆ ಪ್ರತಿ ವರ್ಷ ಇಷ್ಟು ಪರ್ಸೆಂಟ್ ಡಿವಿಡೆಂಡ್ ಅವ್ರಿಗೆ ಕಂಪಲ್ಸರಿಯಾಗಿ ಕೊಡ್ಲೇಬೇಕು. ಈ ಒಂದು ಬಿಸ್ನೆಸ್ ಲಾಸ್ ಅಲ್ಲಿ ಇತ್ತು. ಈಗ ಲೋನ್ ನೀವ್ ಯಾರೋ ಬ್ಯಾಂಕ್ ಇಂದ ತರ್ತೀರಾ ಅಂತಂದ್ರೆ ನೀವೀಗ ಲಾಸ್ ಆಯ್ತೈತೆ ಅಂತಂದ್ರೆ ಅವ್ರಿಗೆ ಬಿಡೋದಿಲ್ಲ, ನೀವು ವಾಪಸ್ ಅವ್ರಿಗೆ ಪೇಮೆಂಟ್ ಕಟ್ಕೊಡ್ಲೇಬೇಕು. ಅದೇ ತರನೇ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ವರ್ಷನೂ ಅಮೌಂಟ್ ಬರ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ರೀಸನಬಲ್ ಸೇಫ್ಟಿ ಟು ರಿಟರ್ನ್, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈಗ ಸಪೋಸ್ ಬಿಸ್ನೆಸ್ ಕ್ಲೋಸ್ ಮಾಡಿದ್ರೆ ಅವ್ರಿಗೆ ವಾಪಸ್ ಅಮೌಂಟ್ ರಿಟರ್ನ್ ಕೊಡ್ಬೇಕಾಗುತ್ತೆ. ಸೊ ಅವ್ರಿಗೆ ಏನಾಗಿರ್ತಾರೆ, ಸೇಫ್ ಆಗಿ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋ ಇಂಟರ್ಫಿಯರ್ ಇನ್ ಮ್ಯಾನೇಜ್ಮೆಂಟ್, ಇವ್ರು ಯಾವುದೇ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಜೊತೆ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವ್ರದ್ದೇನು ಪ್ರಿಫರೆನ್ಷಿಯಲ್ ಶೇರ್ಸ್ ಇಷ್ಟು ಪರ್ಸೆಂಟ್ ಬರ್ಬೇಕು, ನೀವ್ ಏನಾದ್ರು ಬಿಸ್ನೆಸ್ ಮಾಡ್ಕೊಳ್ಳಿ, ಹೇಗಾರು ನಡ್ಸ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಇವರು ಯಾವುದೇ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಒಳಗೆ ಪಾರ್ಟಿಸಿಪೇಷನ್ ಮಾಡೋದಿಲ್ಲ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿಸಿಷನ್ ಮೇಕಿಂಗ್ ಅಲ್ಲಿ, ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಆ ತರದ ರೈಟ್ಸ್ ಗಳು ಇರೋದಿಲ್ಲ. ಅವ್ರು ಎಷ್ಟು
ಪರ್ಸೆಂಟ್ಗೆ ಒಪ್ಕೊಂಡಿರ್ತಾರೆ, ಇಷ್ಟು ಪರ್ಸೆಂಟ್ ಡಿವಿಡೆಂಡ್ ಕೊಡ್ಬೇಕು ಅಂತ ಅವರಿಗೆ ಕೊಟ್ಬಿಟ್ರೆ ಮುಗಿಯುತ್ತೆ. ಟ್ರೇಡಿಂಗ್ ಆನ್ ಈಕ್ವಿಟಿ ಏನಾಗುತ್ತೆ, ಈಕ್ವಿಟಿ ಏನು ಅವ್ರು ರನ್ ಮಾಡ್ತಾ ಇರ್ತಾರಲ್ಲ ಅವರು ಪ್ರಾಫಿಟ್ ಅವ್ರು ಕೊಟ್ಟಿ ಬಂದಿದ್ರಿಂದಾನೇ ತಾನೇ ಇವ್ರಿಗೆ ಪ್ರಾಫಿಟ್ ಆಗ್ತಾ ಇರೋದು. ಸೊ ಈಕ್ವಿಟಿ ಬೇಸ್ ಮೇಲೆ ಇವ್ರಿಗೆ ಅಮೌಂಟ್ ಬರ್ತಾ ಇದೆ ಪ್ರಿಫರೆನ್ಸ್ ಶೇರ್ಸ್ಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಆಗ್ಲೇ ಹೇಳ್ದಂಗೆ ಒಂದ್ ಕಂಪ್ನಿ ಲಾಸ್ ಆಯ್ತು ಅಂತಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೋದು ನಡೆಯುತ್ತೆ, ಆದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕಂಪಲ್ಸರಿ ಕಂಪ್ನಿ ಕ್ಲೋಸ್ ಆಯ್ತು ಅಂತಂದ್ರೆ ಅಥವಾ ಏನ್ ಮಾಡಿದ್ರು ಶಟ್ ಡೌನ್ ಮಾಡಿದ್ರು ಅಂತಂದ್ರೆ ಕಂಪಲ್ಸರಿ ಅವ್ರದ್ದು ಅಮೌಂಟ್ ಏನ್ ಇನ್ವೆಸ್ಟ್ ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಅಲ್ಲಿ ಅದನ್ನ ವಾಪಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ನೋ ಚಾರ್ಜಸ್ ಆನ್ ಅಸೆಟ್ ಮೇಲೆ ಯಾವುದೇ ರೀತಿಯಾದಂತಹ ಚಾರ್ಜ್ ಗಳು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಸೊ ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇರ್ತಕ್ಕಂತಹ ಅಡ್ವಾಂಟೇಜಸ್ ಗಳು ಬಿಸ್ನೆಸ್ಗೆ ಮತ್ತೆ ಓನರ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಡಿಮೆರಿಟ್ಸ್ ಏನು, ಲಿಮಿಟ್ಸ್ ಅಪೀಲ್ ಇವರು ಈಗ 10% ನನಗೆ ಡಿವಿಡೆಂಡ್ ಕೊಡ್ಬೇಕು ಅಂತ ಒಪ್ಕೊಂಡು ಇವರು ಒಂದ್ಸಲ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿದ್ರು, ಪ್ರಿಫರೆನ್ಸ್ ಶೇರ್ ನ ಪರ್ಚೇಸ್ ಮಾಡಿದ್ರು ಒಂದ್ ಕಂಪ್ನಿಲಿ ಅಂತಂದ್ರೆ ಇವರು 10% ಅಷ್ಟೇ ಬಿಸ್ನೆಸ್ ಇವ್ರಿಗೆ ಕೊಡ್ಬೇಕು. ನನಗೆ 15% ಕೊಡಿ 20% ಕೊಡಿ ಅಂತ ಅಂದ್ಬಿಟ್ಟು ಅಪೀಲ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಇವ್ರು ಒಪ್ಕೊಂಡಿರೋ 10%ಗೆ 10% ಅವ್ರು ಕೊಡ್ಬೇಕಾಗುತ್ತೆ. ಅನ್ರಿಯಲಬಲ್ ಲೋ ರಿಟರ್ನ್ಸ್, ಈಗ ನೋಡಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ 20% 30% ಲಾಭ ಮಾಡ್ತಾ ಇದಾರೆ, ಡಿವಿಡೆಂಡ್ ಸಿಗ್ತಾ ಇದೆ ಅಂತಂದಾಗ ಇವ್ರು ಬರೀ 10% ತಗೊಂಡ್ರೆ ಅವ್ರಿಗೆ ಏನಾಗುತ್ತೆ, ಬೇಜಾರಾಗುತ್ತೆ ಅಲ್ವಾ. ಸೊ ಲೋ ರಿಟರ್ನ್ಸ್ ಇದರಲ್ಲಿ ಅಂತ ಅನ್ಸುತ್ತೆ. ಈಗ ಸಪೋಸ್ ಲಾಸ್ ಆಯ್ತಿದೆ ಇವ್ರಿಗೆ ರಿಟರ್ನ್ಸ್ ಬರುತ್ತೆ, ಆದ್ರೆ ಲಾಸ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ, ಈ ಸಪೋಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗಿಂತ ಕಮ್ಮಿ ಇವ್ರು ಒಪ್ಕೊಬಿಟ್ಟಿರ್ತಾರೆ ಇಷ್ಟು ಮಾತ್ರ ಕೊಡಿ ಅಂತ ಅಂದ್ಬಿಟ್ಟು ಅಷ್ಟು ಪರ್ಸೆಂಟ್ ಮಾತ್ರ ಡಿವಿಡೆಂಡ್ ಇವ್ರಿಗೆ ಸಿಗ್ತಾ ಹೋಗುತ್ತೆ. ನೋ ಟ್ಯಾಕ್ಸ್ ಬೆನಿಫಿಟ್, ಇದರಿಂದ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಬೆನಿಫಿಟ್ ಗಳು ಸಿಗೋದಿಲ್ಲ ಅಂತ ಹೇಳ್ತಿದ್ರೆ. ಸೊ ಈಕ್ವಿಟಿ ಶೇರ್ ಅಂತಂದ್ರೆ ಏನು, ಈಕ್ವಿಟಿ ಶೇರ್ ಮೆರಿಟ್ಸ್ ಡಿಮೆರಿಟ್ಸ್ ಗೊತ್ತಾಯ್ತು. ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಏನು, ಪ್ರಿಫರೆನ್ಸ್ ಶೇರ್ಸ್ ಡಿಫ್ರೆಂಟ್ ಟೈಪ್ಸ್ ಅಂತಂದ್ರೆ ಯಾವ್ಯಾವಿದೆ, ಅದ್ರಲ್ಲಿ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಮೂರನೇ ಕಾನ್ಸೆಪ್ಟ್ ಏನು ಅಂತ ಅಂದ್ಬಿಟ್ಟು ಈಗ ನೋಡಿ ಇಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಅರ್ಥ ಮಾಡ್ಕೊಂಡು ಈಕ್ವಿಟಿ ಶೇರ್ ಈಗಾಗಲೇ ಮುಗೀತು, ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ಸ್ ನ ಮುಗಿತ್ತು, ಈಗ ನಾವು ರಿಟೇನ್ ಅರ್ನಿಂಗ್ಸ್ ನ ಅರ್ಥ ಮಾಡ್ಕೊಳ್ತಾ ಇದೀವಿ, ಹೌದಾ. ಹಾಗಾದ್ರೆ ರಿಟೇನ್ ಅರ್ನಿಂಗ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ರಿಟೇನ್ ಅರ್ನಿಂಗ್ಸ್, the portion of the net earning of the company that is not distributed as dividend but retained in the business for use in the future is known as retained earnings. ಏನ್ ಹೇಳ್ತಾ ಇದ್ರೆ ರಿಟೇನ್ ಅರ್ನಿಂಗ್ಸ್ ಅಂತಂದ್ರೆ ಕಾನ್ಸೆಪ್ಟ್ ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಬಿಸ್ನೆಸ್ ಅಥವಾ ಒಂದು ಕಂಪನಿ ರನ್ ಆಗ್ತಾ ಇದೆ, ಅದ್ರದ್ದು ಟೋಟಲ್ ಎಲ್ಲ ಕ್ಯಾಪಿಟಲ್ ಬಂದು ಎಲ್ಲ ಬೇರೆ ಬೇರೆ ಸೋರ್ಸ್ ಇಂದ ಒಂದು 50 ಲಕ್ಷ ರೂಪಾಯಿ ಇದೆ. ಒಂದು ವರ್ಷ ಬಿಸ್ನೆಸ್ ಅಂತ ನಡೆಸ್ತು, ಅದು 10 ಲಕ್ಷ ರೂಪಾಯಿ, 50 ಲಕ್ಷಕ್ಕೆ 10 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ತು ಅಂತ ಅನ್ಕೊಳ್ಳಿ. 10 ಲಕ್ಷದಲ್ಲಿ ಕೊಡ್ಬೇಕಾಗಿರೋರೆಲ್ಲರನ್ನು ಕೊಟ್ಟು ಈಗ 10 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ತಿದೆ, ಎಲ್ಲರಿಗೂ ಕೊಟ್ರು, ಇನ್ನು 5 ಲಕ್ಷ ರೂಪಾಯಿ ಎಲ್ಲ ಕೊಟ್ಟು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಟ್ಟು ಎಲ್ಲ ಕಮಿಟ್ಮೆಂಟ್ ಮುಗೀತು. ಇನ್ನು 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಏನ್ ನಮ್ಮ ಹತ್ರ ಉಳ್ಕೊಟ್ಟು ಅಂದ್ರೆ ಬೇರೆಯವ್ರಿಗೆ ಕೊಡ್ಬೋದಿತ್ತು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಷ್ಟೋ ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾಗಿತ್ತು. ಆದ್ರೆ ನಾವ್ ಏನು ಒಂದು ಕಂಪನಿಯಲ್ಲಿ ಉಳಿಸ್ಕೊಂಡವಲ್ಲ ಪ್ರಾಫಿಟ್, ಈಗ 5 ಲಕ್ಷ ರೂಪಾಯಿ ತನಕ ಕೊಡ್ಲೇಬೇಕಾಗಿತ್ತು, ಕೊಟ್ಟು ಇನ್ನ 5 ಲಕ್ಷ ರೂಪಾಯಿನ ನಾವು ಕೊಡದೆ ಒಳಗೆ ಉಳಿಸ್ಕೊಳ್ತಿದೀವಲ್ಲ, ಅದನ್ನ ರಿಟೇನ್ ಅರ್ನಿಂಗ್ಸ್ ಅಂದ್ರೆ ಕೊಡ್ಬೋದು, ಆದ್ರೆ ಕೊಡದೆ ನಾವೇ ಉಳಿಸ್ಕೊಳ್ಳೋದಿದೆಯಲ್ಲ ಅದನ್ನೇ ರಿಟೇನ್ ಅರ್ನಿಂಗ್ಸ್ ಅಂತ ಹೇಳ್ತಾರೆ. ಈ ಮೀನಿಂಗ್ ಅದನ್ನೇ ಹೇಳಿದ್ದು. ದ ಪೋರ್ಷನ್ ಆಫ್ ದ ನೆಟ್ ಅರ್ನಿಂಗ್ ಆಫ್ ದ ಕಂಪನಿ, ಎಷ್ಟು ಅರ್ನಿಂಗ್ ಮಾಡಿತ್ತು, ಪ್ರಾಫಿಟ್ ಬಂದಿತ್ತು, ಇಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್. ಏನ್ ಹೇಳ್ತಿದ್ರೆ ಡಿವಿಡೆಂಟ್ ಅಂತ ಪ್ರಾಫಿಟ್ ನ ಹಂಚಲಿಲ್ಲ ಅವರೇನೆ, ಬಟ್ ರಿಟೇನ್ ಅಂತಂದ್ರೆ ಅವ್ರಿಗೆ ಕೊಡ್ಬೋದಿತ್ತು, ಆದ್ರೆ ಕೊಡ್ದೆ ನಾವೇ ಇಟ್ಕೊಂಡಿದ್ದು ಇನ್ ದ ಬಿಸ್ನೆಸ್ ಫಾರ್ ಯೂಸ್ ಇನ್ ದ ಫ್ಯೂಚರ್. ಆ ಅಮೌಂಟ್ ಅನ್ನ ಇಟ್ಕೊಂಡು ಏನಕ್ಕೆ ಡಿವಿಡೆಂಟ್ ಆಗಿ ಕೊಡ್ಬೋದಿತ್ತು, ಕೊಡ್ಲಿಲ್ಲ, ಅದು ಪರ್ಸೆಂಟೇಜ್ ಅಲ್ಲಿ ಕಮ್ಮಿ ಕೊಟ್ಟು ಉಳಿಸ್ಕೊಂಡಿದೀವಿ, ಏನು ಉಳಿಸ್ಕೊಂಡು ಮುಂದೆ ನಮ್ಮ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ರಿಟೇನ್ ಅರ್ನಿಂಗ್ಸ್ ಅಂತ ಕರೀತಾರೆ ಅನ್ನೋದು ಅರ್ಥ ಆಯ್ತು. ಇಟ್ ಇಸ್ ಎ ಸೋರ್ಸ್ ಆಫ್ ಇಂಟರ್ನಲ್ ಫೈನಾನ್ಸಿಂಗ್ ಆರ್ plugging back or profit retained earnings as reinvested in the business. ಏನ್ ಹೇಳ್ತಿದ್ರೆ ಕೊಡ್ಬೇಕಾದ ಪ್ಲಗಿಂಗ್ ಬ್ಯಾಕ್ ಅಂತಂದ್ರೇನು, ಕೊಡ್ಬೇಕಾಗಿತ್ತು ಆ ಪ್ರಾಫಿಟ್ ಅಲ್ಲಿ 5 ಲಕ್ಷ ರೂಪಾಯಿನೂ ಕೊಡ್ಬೋದಿತ್ತು, ಆದ್ರೆ ಅದನ್ನ ನಾವು ಕೊಡ್ಬೇ ಉಳಿಸ್ಕೊಂಡು ಪ್ಲಗಿಂಗ್ ಬ್ಯಾಕ್ ವಾಪಸ್ ತಗೊಂಡು, ಸೊ ಅದು ಇಂಟರ್ನಲ್ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಅದನ್ನ ನಮ್ಮ ಬೇರೆ ಬೇರೆ ಬಿಸ್ನೆಸ್ ಇದಕ್ಕೆ ಏರಿಯಾ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಿದ್ರೆ. ಸೊ ಅದು ಏನಾಗುತ್ತೆ ಒಂದು ಅಡ್ವಾಂಟೇಜ್, ಈಗ ಕೊಡ್ಬೇಕಾಗಿರೋ ಪ್ರಾಫಿಟ್ ಅಲ್ಲಿ ನಾವು ಸ್ವಲ್ಪ ಪ್ರಾಫಿಟ್ ಅನ್ನ ಕೊಟ್ಬಿಟ್ಟು ಉಳಿಸ್ಕೊಂಡು ಅಂತಂದ್ರೆ ನಾವು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳಿದ್ರೆ. ಸೊ ಅದನ್ನೇ ರಿಟೇನ್ ಅರ್ನಿಂಗ್ಸ್ ಅಂತ ಕರೀತಾರೆ. ರಿಟೇನ್ ಅರ್ನಿಂಗ್ಸ್ ಅಂತಂದ್ರೆ
ಎಲ್ಲರಿಗೂ ಕೊಟ್ಟು ಮಿಕ್ಕಂತಹ ಅಂದ್ರೆ ಕೊಡದೆ ಉಳಿಸ್ಕೊಂಡಂತಹ ಅಮೌಂಟ್ ನ ರಿಟೈನ್ ಅರ್ನಿಂಗ್ ಅಥವಾ ಏನ್ ಪ್ರಾಫಿಟ್ ಆಗಿದೆ, ಈಗ 10 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ, ಎಲ್ಲರಿಗೂ ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ಇನ್ನು 5 ಲಕ್ಷ ರೂಪಾಯಿ ಕೊಡ್ಬೋದಿತ್ತು, ಆದ್ರೆ ನಾವೇ ಕೊಡದೆ ಉಳಿಸ್ಕೊಂಡು ನಮ್ಮ ಕಂಪ್ನಿಲಿ ಅದನ್ನ ರಿಟೈನ್ ಅರ್ನಿಂಗ್ಸ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ರಿಟೈನ್ ಅರ್ನಿಂಗ್ಸ್ ಅಡ್ವಾಂಟೇಜಸ್ ಗಳು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯೂಸ್ ಫಾರ್ ಎಕ್ಸ್ಪಾನ್ಷನ್ ಅಂಡ್ ಡೈವರ್ಸಿಫಿಕೇಶನ್. ಏನ್ ಹೇಳ್ತಂದ್ರೆ ಈ ತರ ಅಮೌಂಟ್ ಕೊಡ್ಬೇಕಾಗಿರೋದ್ಮೇಲೆ ನಾವು ಉಳಿಸ್ಕೊಬಿಟ್ಟು ಕರೆಕ್ಟ್ ಅವಾಗ ಏನಾಗುತ್ತೆ, ಕಂಪ್ನಿಲಿ ದುಡ್ಡು ಉಳಿಯುತ್ತೆ, ಬೇರೆ ಬೇರೆ ಪ್ರಾಜೆಕ್ಟ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ನ ಬೇರೆ ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎರಡನೇನು ಎಕನಾಮಿಕ್ ಸೋರ್ಸ್ ಆಫ್ ಫೈನಾನ್ಸ್. ನಮ್ದೇ ಕಂಪನಿ ಪ್ರಾಫಿಟ್ ಅನ್ನು ಕೊಡ್ಬೋದಿತ್ತು, ಕೊಡದೆ ಉಳಿಸ್ಕೊಂಡಿದೀವಿ. ಈಗ 5 ಲಕ್ಷ ರೂಪಾಯಿ ಉಳಿತು, 5 ಲಕ್ಷ ರೂಪಾಯಿ ಉಳಿದಿದ್ದಕ್ಕೆ ನಾವು ಬೇರೆ ಪ್ರಾಜೆಕ್ಟ್ ಮೇಲೆ ಆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಬೋದು. ಅದೇ 5 ಲಕ್ಷ ರೂಪಾಯಿ ನಮ್ಗೆ ಉಳಿಸ್ಕೊಳ್ಳಿಲ್ಲ ಅಂತ ಅಂದಿದ್ರೆ ಮತ್ತೆ ಆ ಬಂಡವಾಳ ತಗೊಂಡ್ಬರ್ಬೇಕಾ, ಅದಕ್ಕೆ ಏನಾಯ್ತಿತ್ತು, ಖರ್ಚಾಗ್ತಿತ್ತ. ಸೊ ಹಾಗಾಗಿ ರಿಟೈನ್ ಅರ್ನಿಂಗ್ಸ್ ನಮ್ಮ ಹತ್ರನೇ ಉಳಿಸ್ಕೊಂಡಿದ್ದು ಬೇರೆ ಪ್ರಾಜೆಕ್ಟ್ ಮೇಲೆ ಈಸಿಯಾಗಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಅದು ಅಡ್ವಾಂಟೇಜ್ ಆಗ್ತಿದೆ. ಯಾವುದೇ ರೀತಿಯಾದಂತಹ ಖರ್ಚಾಗಲ್ಲ ಮತ್ತೆ ಬಂಡವಾಳ ತಗೊಂಡ್ಬರಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ಎಕನಾಮಿಕ್ ಸೋರ್ಸ್ ಆಫ್ ಫೈನಾನ್ಸ್ ಆಗಿದೆ. ನೋ ಫಿಕ್ಸ್ಡ್ ಆಬ್ಲಿಗೇಷನ್. ಏನು ನೋ ಫಿಕ್ಸ್ಡ್ ಆಬ್ಲಿಗೇಷನ್ ಅಂತಂದ್ರೆ ನಮ್ದೇ ಪ್ರಾಫಿಟ್ ನಮ್ಮ ಹತ್ರನೇ ಉಳಿಸ್ಕೊಂಡಿದೀವಿ, ಕರೆಕ್ಟಾ, ಇದನ್ನ ಕೊಡ್ಲೇಬೇಕು ಅನ್ನಂತಹ ಆಬ್ಲಿಗೇಷನ್ ಏನು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾಲ್ಕನೇದು ಫ್ಲೆಕ್ಸಿಬಲ್ ಸೋರ್ಸ್. ಏನು ಫ್ಲೆಕ್ಸಿಬಲ್ ಸೋರ್ಸ್ ಅಂತಂದ್ರೆ ನಮ್ಮ ಹತ್ರನೇ ಅಮೌಂಟ್ ಇರುತ್ತೆ, ನಾವು ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಕ್ರೀಸ್ ಶೇರ್ ವ್ಯಾಲ್ಯೂ. ಯಾವ ಕಂಪನಿಯಲ್ಲಿ ರಿಟೈನ್ ಅರ್ನಿಂಗ್ಸ್ ಉಳ್ಕೊಂಡಿರುತ್ತೆ ಜಾಸ್ತಿ, ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಶೇರ್ದು 10 ರೂಪಾಯಿ ಇತ್ತು ಅಂತಂದ್ರೆ ನೆಕ್ಸ್ಟ್ ವರ್ಷಕ್ಕೆ 15 ರೂಪಾಯಿ 20 ರೂಪಾಯಿ ಈ ತರ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅವಾಯ್ಡ್ ಎಕ್ಸೆಸಿವ್ ಟ್ಯಾಕ್ಸ್. ಪ್ರಾಫಿಟ್ ಅನ್ನ ಕೊಡದೆ ನಾವು ಒಳಗೇನೆ ವಾಪಸ್ ಉಳಿಸ್ಕೊಂಡು ಅಂತಂದ್ರೆ ಅದು ಕಟ್ಟಬೇಕಾದಂತಹ ಟ್ಯಾಕ್ಸಸ್ ಗಳು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಏಳನೇದು ಏನಂತಂದ್ರೆ ಇನ್ಕ್ರೀಸ್ ಅರ್ನಿಂಗ್ ಕೆಪಾಸಿಟಿ. ಒಂದು ಕಂಪನಿಲಿ ರಿಟೈನ್ ಅರ್ನಿಂಗ್ ತುಂಬಾ ಚೆನ್ನಾಗಿದೆ, ಒಂದು ಕಂಪನಿಲಿ ಕೊಡ್ಬೇಕಾದಂತಹ ಪ್ರಾಫಿಟ್ ನೇ ಉಳಿಸ್ಕೊಂಡಿರ್ತಕ್ಕಂತಹ ಇದೆ ಯಾವ ಕಂಪನಿಲಿ ಅಂತಂದ್ರೆ ಆ ಕಂಪನಿ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಬೇರೆ ಪ್ರಾಜೆಕ್ಟ್ ಗಳಿಗೆ ಇನ್ವೆಸ್ಟ್ ಮಾಡುತ್ತೆ, ಅದ್ರಲ್ಲೂ ಪ್ರಾಫಿಟ್ ಆಯ್ತು ಅಂತಂದ್ರೆ ಆ ಕಂಪನಿಗೆ ದುಡ್ಡು ಸೇರ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಇದು ರಿಟೈನ್ ಅರ್ನಿಂಗ್ಸ್ ದ ಅಡ್ವಾಂಟೇಜಸ್ ಗಳು ಆಗಿದೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಲಿಮಿಟೇಷನ್ಸ್ ಗಳು ಏನು ಅಂತ ನೋಡೋಣ. ಎಕ್ಸೆಸಿವ್ ಪ್ಲಗಿಂಗ್ ಬ್ಯಾಕ್ ಮೇ ಕಾಸಸ್ ಡೈವರ್ಸಿಫಿಕೇಶನ್ ಅಮೌಂಟ್ ದ ಶೇರ್ ಹೋಲ್ಡರ್ಸ್ ಆಸ್ ದೇ ವುಡ್ ಗೆಟ್ ಲೋವರ್ ಡಿವಿಡೆಂಡ್. ಏನ್ ಹೇಳ್ತದೆ, ಈಗ ಎಲ್ಲರಿಗೂ ಈಕ್ವಿಟಿ ಲೋನ್ಗೆ ಕೊಡ್ಬೇಕಾಗಿರೋದು, ಪ್ರಿಫರೆನ್ಸ್ ಶೇರ್ಸ್ ಕೊಡ್ಬೇಕಾಗಿರೋದು, ಮತ್ತೆ ಈಕ್ವಿಟಿ ಶೇರ್ ಒಂದು 20% ಎಲ್ಲ ಕೊಟ್ಬಿಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ಮುಗಿಸ್ಬಿಟ್ಟು ಇನ್ನೂ 5 ಲಕ್ಷ ರೂಪಾಯಿ ಮಿಕ್ಕಂಡೈತೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾರೆ, ಒಂದು ಕಂಪ್ನಿ ಮೇಲೆ ನಮ್ಗೆ ಹೈಯೆಸ್ಟ್ ರಿಟರ್ನ್ ಬೇಕು ಅಂತ ಅಂದ್ಬಿಟ್ಟು. ಏನಕ್ಕೆ ಹೈಯೆಸ್ಟ್ ರಿಟರ್ನ್ ಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರು ಕಂಪ್ನಿ ಲಾಸ್ ಆಯ್ತು ಅಂತಂದ್ರು ಅದ್ರದ್ದು ಬೇರೆ ಮಾಡೋ ಕೆಪಾಸಿಟಿ ಇರುತ್ತೆ. ಬಟ್ ಈಗ ಪ್ರಾಫಿಟ್ ಆಗಿದೆ, ಪ್ರಾಫಿಟ್ ನ ಅವ್ರಿಗೆ ಜಾಸ್ತಿ 20% ಅಲ್ಲಿ ಕೊಟ್ಬಿಟ್ರು. ಆದ್ರೆ ಇಲ್ಲಿ ಇನ್ನು 40% ಅಮೌಂಟ್ ನ ಒಂದು ಬಿಸ್ನೆಸ್ ಒಳಗೆ ಇಟ್ಕೊಂಡಿದ್ದಾರೆ. ಕರೆಕ್ಟ್ ಪ್ರಾಫಿಟ್ ನ ಡಿವಿಡೆಂಡ್ ರೂಪದಲ್ಲಿ ಕೊಡ್ಬೋದಾಗಿತ್ತು. ಕೊಡದೆ ಇದ್ದಾಗ ಏನಾಗುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಬೇಜಾರಾಗುತ್ತೆ. ಅವಾಗ ಆ ಕಂಪನಿಯಿಂದ ಅಮೌಂಟ್ ಅನ್ನ ತೆಗೆದು ಬೇರೆ ಕಂಪನಿಗೆ ಹಾಕಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಲಿಮಿಟೇಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡನೇದು ಏನ್ ಹೇಳ್ತಿದ್ರೆ, ಇಟ್ ಈಸ್ ಅನ್ ಅನ್ಸರ್ಟೈನ್ ಸೋರ್ಸ್ ಆಫ್ ಫಂಡ್ ಆಸ್ ದ ಪ್ರಾಫಿಟ್ ಆಫ್ ಬಿಸ್ನೆಸ್ ಇಸ್ ಫ್ಲಕ್ಚುಯೇಟಿಂಗ್. ಏನ್ ಹೇಳ್ತದೆ, ಫಂಡ್ಸ್ ಆಸ್ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಆರ್ ಫ್ಲಕ್ಚುಯೇಟಿಂಗ್. ಏನ್ ಹೇಳ್ತಿದ್ರೆ, ಇಲ್ಲಿ ರಿಟೈನ್ ಅರ್ನಿಂಗ್ಸ್ ಬಿಸ್ನೆಸ್ ಈ ಸಲ ಏನೋ ಪ್ರಾಫಿಟ್ ಮಾಡ್ತಪ್ಪ, ಅವಾಗ ರಿಟೈನ್ ಅರ್ನಿಂಗ್ಸ್ ನ ಉಳಿಸ್ಕೊಂಡು ಕರೆಕ್ಟಾ, ಈ ಸಲ ಪ್ರಾಫಿಟ್ ಆಗಿರೋದ್ರಿಂದ ರಿಟೈನ್ ಅರ್ನಿಂಗ್ ಕೊಡ್ಬೇಕಾಗಿರೋದು ಕೊಟ್ಬಿಟ್ಟು ಉಳಿಸ್ಕೊಂಡು. ಈಗ ಸಪೋಸ್ ಲಾಸ್ ಆಯ್ತಿದ್ದು ಪ್ರತಿ ವರ್ಷದಿಂದ ಹೊತ್ತು 1 ವರ್ಷ ಪ್ರಾಫಿಟ್ ಆಗೋದು, 1 ವರ್ಷ ಲಾಸ್ ಆಯ್ತು ಅಂತಂದ್ರೆ ಫ್ಲಕ್ಚುಯೇಟಿಂಗ್ ಆಯ್ತಿತ್ತು ಅಂತಂದ್ರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಒಂದು ಸೆಕೆಂಡ್, ನಿಮ್ಗೆ ಸ್ಲೈಡ್ ವಿಸಿಬಲ್ ಇಲ್ಲ ಅಂತ ಅನ್ಕೊಳ್ತೀನಿ, ಈಗ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ, ಮೂರನೇ ಪಾಯಿಂಟ್ ಏನ್ ಹೇಳ್ತಿದ್ರೆ, ಎರಡನೇ ಪಾಯಿಂಟ್ ಪ್ರತಿ ವರ್ಷ ಇದ್ದಂಗೆ ರಿಟೈನ್ ಅರ್ನಿಂಗ್ಸ್ ತೆಗಿಲಿಕ್ಕಾಗಲ್ಲ ಅಂದ್ಬಿಟ್ಟು. ಮೂರನೇದು ರಿಟೈನ್ ಅರ್ನಿಂಗ್ ಮೇಲೆ ಟು ಸಬ್ ಆಪ್ಷನ್ ಆಪ್ಟಿಮಲ್ ಯೂಸ್ ಆಫ್ ಫಂಡ್ಸ್. ಏನಂತ ಹೇಳ್ತಾ ಇದ್ರೆ, ರಿಟೈನ್ ಅರ್ನಿಂಗ್ಸ್ ಇರೋದ್ರಿಂದ ಸಬ್ ಆಪ್ಟಿಮಲ್ ಯೂಸ್ಗೆ ಫಂಡ್ಸ್ ಬೇರೆ ಬೇರೆ, ಈಗ ಯಾವ್ದೋ ಪ್ರಾಜೆಕ್ಟ್ ಗೆ ಇನ್ನೊಂದು ಇನ್ವೆಸ್ಟ್ ಮಾಡದ ಅದರಿಂದ ಪ್ರಾಫಿಟ್ ಬರ್ಬೋದು ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಅದ್ರಲ್ಲಿ ಗೊತ್ತಿರೋದಿಲ್ಲ ಅಲ್ವಾ, ಹೊಸ ಪ್ರಾಜೆಕ್ಟ್ ಗೆ ಅವಾಗ ಲಾಸ್ ಆಗ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ದೇ ಇದ್ದಾಗ. ಸೊ ಅದು ಒಂದು ಲಿಮಿಟೇಷನ್ಸ್ ಆಗುತ್ತೆ. ರಿಟೈನ್ ಅರ್ನಿಂಗ್ಸ್ ಮೇಲೆ ಇಟ್ಟು ಸಬ್ ಆಪ್ಟಿಮಲ್ ಯೂಸ್ ಆಫ್ ಬೇಕಾಗಿದ್ದಕ್ಕಿಂತ ಬೇರೆ ಇರತಕ್ಕಂತ ಬೇರೆ ಟೈಮಲ್ಲಿ ಬೇಡವಾದ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ, ಏನಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ರಿಟೈನ್ ಅರ್ನಿಂಗ್ಸ್ ಗೆ ಸಂಬಂಧಪಟ್ಟಂಗೆ ಏನಾಯ್ತು, ಮೆರಿಟ್ಸ್ ಹಾಗೆ ಅದರದ್ದು ಲಿಮಿಟೇಷನ್ಸ್ ಗಳು ಏನೇನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತಾ ಹೋಗಿತ್ತು.
ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಿಟೇನ್ ಅರ್ನಿಂಗ್ಸ್ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಏನ್ ಏನಿದೆ ನಿಮಗೆ ಡಿಬೆಂಚರ್ಸ್. ಡಿಬೆಂಚರ್ಸ್ ಒಂದು ಸೋರ್ಸ್ ಆಫ್ ನಿಮಗೆ ಏನಾಗ್ತಿದೆ, ಒಂದು ಕಂಪನಿಗೆ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಈಗ ನಾವು ಏನೇನ್ ಅರ್ಥ ಮಾಡ್ಕೊಂಡು, ಈಕ್ವಿಟಿ ಶೇರ್ ಅರ್ಥ ಮಾಡ್ಕೊಂಡು, ರಿಟೇನ್ ಅರ್ನಿಂಗ್ ಅರ್ಥ ಮಾಡ್ಕೊಂಡು, ಪ್ರಿಫರೆನ್ಸ್ ಶೇರ್ಸ್ ನ ಅರ್ಥ ಮಾಡ್ಕೊಂಡು, ಈಗ ನಾವು ಡಿಬೆಂಚರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದೀವಿ. ಏನು ಡಿಬೆಂಚರ್ಸ್ ಅಂತಂದ್ರೆ ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ಅರ್ಥ ಆಗ್ಬಿಡ್ತೀನಿ ನೋಡಿ. ಇಲ್ಲಿ ಗೈಸ್ ಈಗ ನೀವೇನ್ ಮಾಡಿದ್ರಿ, ಲಾಂಗ್ ಟರ್ಮ್ ಅಲ್ಲಿ ಈಕ್ವಿಟಿ ಇಲ್ಲೂ ನೋಡ್ತಿದ್ದೀರಾ, ಇಲ್ಲಿ ಓನರ್ಸ್ ಫಂಡ್ ಅಲ್ಲೂ ಈಕ್ವಿಟಿ ನೋಡಿದ್ರಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಸೋರ್ಸ್ ಅಲ್ಲೂ ಈಕ್ವಿಟಿ ನೋಡಿದ್ರು, ಎಲ್ಲಾದ್ರಲ್ಲೂ ಮೀನಿಂಗು ಒಂದೇ ಬರ್ತಾ ಹೋಗುತ್ತೆ. ಓಕೆನಾ. ರಿಟೇನ್ ಅರ್ನಿಂಗ್ಸ್ ಎಲ್ಲಿ ನೋಡಿದ್ರಿ, ರಿಟೇನ್ ಅರ್ನಿಂಗ್ಸ್ ಅಲ್ಲೂ ನೋಡಿದ್ರಿ, ರಿಟೇನ್ ಅರ್ನಿಂಗ್ಸ್ ಇಲ್ಲೂ ಬಂದಿದೆ, ಹಾಗೆ ಇಲ್ಲೂ ಬಂದಿದೆ. ಇಂಟರ್ನಲ್ ಸೋರ್ಸ್ ಆಫ್ ಇದು ಕಾನ್ಸೆಪ್ಟ್ ನ ಎಲ್ಲ ಹೇಳಿದೀನಿ, ಎಕ್ಸ್ಪ್ಲೇನ್ ಮಾಡಿದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈಗ ನಾವು ಕಾನ್ಸೆಪ್ಟ್ ಆಫ್ ಡಿಬೆಂಚರ್ಸ್ ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಏನು ಡಿಬೆಂಚರ್ಸ್ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡಿಬೆಂಚರ್ಸ್ ಅಂದ್ರೆ ಕನ್ನಡದಲ್ಲಿ ಈಗ ಈಕ್ವಿಟಿ ಶೇರ್ ನ ನಾವು ಶೇರ್ಸ್ ಇಶ್ಯೂ ಮಾಡ್ದು, ಈಕ್ವಿಟಿ ಶೇರ್ ಇಂದ ಅಮೌಂಟ್ ತಗೊಂಡು, ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡ್ದು, ಅಮೌಂಟ್ ತಗೊಂಡು, ರಿಟೇನ್ ಅರ್ನಿಂಗ್ಸ್ ಮಾಡ್ದು, ಒಂದ್ ಕಂಪ್ನಿ ಒಳಗೇನೆ ಪ್ರಾಫಿಟ್ ಅನ್ನ ಕೊಡ್ಬೋದಾದಂತದ್ರಲ್ಲಿ ನಾವು ಹಿಡ್ಕೊಂಡು ರಿಟೇನ್ ಅರ್ನಿಂಗ್ಸ್ ನಮ್ಮಲ್ಲೇ ಉಳ್ಕೊತು. ಡಿಬೆಂಚರ್ಸ್ ಅಂತಂದ್ರೆ ಸಾಲ ಪತ್ರಗಳು ಅಂತ. ಏನೋ ನನ್ನ ಬಿಸ್ನೆಸ್ಗೆ ಒಂದ್ 5 ಲಕ್ಷ ರೂಪಾಯಿ ರಿಕ್ವೈರ್ಮೆಂಟ್ ಇದೆ, ನಾನು ಬೇರೆಯವ್ರಿಗೆ ಇಷ್ಟು ಪರ್ಸೆಂಟ್, ನಾನು ಒಂದು ವರ್ಷಕ್ಕೆ 10% ಇಂಟ್ರೆಸ್ಟ್ ಕೊಡ್ತೀನಿ, ನನಗೆ ಸಾಲ ಬೇಕಾಗಿದೆ. ಸೊ ನಾನು ಏನ್ ಮಾಡ್ತೀನಿ, ಸಾಲ ಪತ್ರವನ್ನ ಅಂದ್ರೆ ಕಂಪನಿ ಸಾಲ ಪತ್ರವನ್ನ ಇನ್ನೊಬ್ರಿಗೆ ಇಶ್ಯೂ ಮಾಡಿ, ಅಂದ್ರೆ ನಾನು ಇಷ್ಟು ಪರ್ಸೆಂಟ್ ಅಲ್ಲಿ ಇಂಟ್ರೆಸ್ಟ್ ನಾನು ನಿಮಗೆ ಕೊಡ್ತೀನಿ 1 ವರ್ಷ ಆದ್ಮೇಲೆ ಅಂದ್ಬಿಟ್ಟು ಸಾಲವನ್ನ ತರ್ತಾರೆ. ಅದನ್ನೇ ಕನ್ನಡದಲ್ಲಿ ಸಾಲ ಪತ್ರಗಳು, ಇಂಗ್ಲಿಷ್ ಅಲ್ಲಿ ಅದನ್ನ ಡಿಬೆಂಚರ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಈಸಿ ಇದೆ. ಏನು, ನನಗೆ ಸಾಲ ಅಮೌಂಟ್ ಬೇಕು, ನಾನು ಏನ್ ಮಾಡ್ತಾ ಇದೀನಿ, ಸಾಲ ಪತ್ರ ಬರ್ಬಿಟ್ಟು ಕೊಡ್ತಾ ಇದೀನಿ. ಏನಂತ, ಮುಂದಿನ ವರ್ಷಕ್ಕೆ ನನ್ನ ಈ ವರ್ಷ ನಾನು ಬಿಸ್ನೆಸ್ ರನ್ ಮಾಡಕ್ಕೆ 5 ಲಕ್ಷ ರೂಪಾಯಿ ಬೇಕು, ನೀನ್ 5 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಡು, ಮುಂದಿನ ವರ್ಷ ನಾನು ನಿಮ್ಗೆ 10% ಇಂಟ್ರೆಸ್ಟ್ ಸೇರಿಸಿ ವಾಪಸ್ ಕೊಡ್ತೀನಿ, ಸಾಲ ಕೊಡು ಅಂತ ಅಂದ್ಬಿಟ್ಟು ಕೇಳೋದು ವಿತ್ ಸರ್ಟನ್ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಸೊ ಅದನ್ನ ಡಿಬೆಂಚರ್ಸ್ ಅಥವಾ ಸಾಲ ಪತ್ರಗಳು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಡಿಬೆಂಚರ್ಸ್ ಆರ್ ಅನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಫಾರ್ ರೈಸಿಂಗ್ ಲಾಂಗ್ ಟರ್ಮ್ ಡೆಟ್ ಕ್ಯಾಪಿಟಲ್. ಏನ್ ಹೇಳ್ತಾರೆ, ಒಂದು ಈಗ ಈಕ್ವಿಟಿ ಶೇರಿಂಗ್ ಕ್ಯಾಪಿಟಲ್ ಹೇಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತಂದು, ಅದೇ ತರನೇ ಸಾಲ ಪತ್ರಗಳು ಲಾಂಗ್ ಟರ್ಮ್ ಡೆಟ್ ಕ್ಯಾಪಿಟಲ್ ಆಗಿದೆ. ಡೆಟ್ ಅಂತಂದ್ರೇನು, ಸಾಲವಾಗಿ ತರ್ತಕ್ಕಂತಹದ್ದು. ಈಕ್ವಿಟಿ ಶೇರ್ ಅಂತಂದ್ರೆ ಅವರು ಓನರ್ಸ್, ಆದ್ರೆ ಡಿಬೆಂಚರ್ಸ್ ಅಂತ ಅನ್ನೋದು ಸಾಲವಾಗಿ ಅಮೌಂಟ್ ಅನ್ನ ಲಾಂಗ್ ಟರ್ಮ್ ಗೆ ತಗೊಬರ್ತಕ್ಕಂತಹದ್ದಾಗುತ್ತೆ. ಈಗ ನೀವು ಲೋನ್ ಅನ್ನ ಹಾಕಿಸ್ಕೊಳ್ತೀರಾ, ಮನೆ ಲೋನ್ ಅನ್ನ ಹಾಕಿಸ್ಕೊಳ್ತಾರೆ ಅಂದ್ರೆ 5 ವರ್ಷ 10 ವರ್ಷ ಕಟ್ತಾರೆ, ಕಾರ್ ಲೋನ್ 5 ವರ್ಷ 10 ವರ್ಷ ಕಟ್ತಾರೆ, ವೆಹಿಕಲ್ ಲೋನ್ ತುಂಬಾ ವರ್ಷಗಳನ್ನ ಕಟ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಏನಂತ ಹೇಳ್ತಾರೆ, ದೀರ್ಘವಾದಂತಹ ಸಾಲವನ್ನ ತಗೊಬರ್ತಕ್ಕಂತಹ ಒಂದು ಸೋರ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಕಂಪನಿ ಕ್ಯಾನ್ ರೈಸ್ ಫಂಡ್ ಥ್ರೂ ಇಶ್ಯೂ ಆಫ್ ಡಿಬೆಂಚರ್ಸ್ ವಿಚ್ ಬೇರ್ ಎ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ಸ್. ಈಗ ಒಂದು ಕಂಪನಿ ಏನ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತು ಅಂತಂದಾಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ನ ಡಿವಿಡೆಂಡ್ ನ ಕೊಡ್ಬೋದು, ಕೊಡದೇ ಇರ್ಬೋದು. ಆದ್ರೆ ಸಾಲವನ್ನ ತಗೊಬರ್ಬೇಕಾದ್ರೆ, ಈಗ ನೋಡಿ ಇಲ್ಲಿ ನೀವು ಬೇರೆಯವರಿಂದ ಸಾಲ ತಗೊಬರ್ಬೇಕಾದ್ರೆ ಇಷ್ಟು % ಬಡ್ಡಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕಮಿಟ್ಮೆಂಟ್ ಕೊಟ್ಟೆ ತಗೊಬರ್ತೀರಾ, ಕರೆಕ್ಟಾ? ಸೊ ಅದೇ ತರನೇ ಏನ್ ಹೇಳ್ತಿದೆ, ಒಂದು ಕಂಪನಿ ಅದ್ ಏನ್ ಮಾಡುತ್ತೆ, ವಾಪಸ್ಸು ವಿತ್ ಇಂಟ್ರೆಸ್ಟ್ ಅನ್ನ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟು % ಇಂಟ್ರೆಸ್ಟ್ ಬಡ್ಡಿ ಕೊಟ್ಟೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಾಲವನ್ನ ತಂದಿರುತ್ತೆ ಅಂತ ಹೇಳ್ತಿದ್ರೆ. ದ ಡಿಬೆಂಚರ್ಸ್ ಇಶ್ಯೂ ಮೇ ಬಿ ಕಂಪನಿ. The debentures issued by a company is known as acknowledge that the company has borrowed a certain amount of money which is promised to repay at the future. ಏನ್ ಹೇಳುತ್ತೆ, ಅಮೌಂಟ್ ಅನ್ನ ಒಂದು ಕಂಪನಿ ಡಿಬೆಂಚರ್ಸ್ ಮೂಲಕ ಸಾಲದಿಂದ ಅಮೌಂಟ್ ಅನ್ನ ತಗೊಬರುತ್ತೆ. ಸೊ ಅದನ್ನ ಅವನು ಕಂಪನಿ ವಾಪಸ್ ಆ ಅಮೌಂಟ್ ಅನ್ನ ತಿರುಗಿಸಿ ಕೊಡ್ಬೇಕಾಗತ್ತೆ. ಅವ್ರ ಇಂಟ್ರೆಸ್ಟ್ ನ ಕಟ್ಟೋದ್ರ ಜೊತೆಗೆ ಹಾಗೆ ಕ್ಯಾಪಿಟಲ್ ಕೂಡ ಅವನು ವಾಪಸ್ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ತರದ ಸಾಲ ಪತ್ರಗಳಲ್ಲಿ ಡಿಬೆಂಚರ್ ಗಳಲ್ಲಿ ಎಷ್ಟು ಟೈಪ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೇನ್ ಆಗಿ 6 ಟೈಪ್ ಆಗಿ ನಿಮ್ಗೆ ಕ್ಲಾಸಿಫೈ ಮಾಡ್ತಾರೆ. 2 ಮಾರ್ಕ್ಸ್ ಗೆ ಕೇಳ್ತಾರೆ ನಿಮ್ಗೆ. ಈಗ 4 ಮಾರ್ಕ್ಸ್ ಗೆ ಕೇಳ್ತಾರೆ ಅಂತಂದ್ರೆ ಇಡೀ ಎಂಟೈರ್ ಇದು ನಿಮ್ಗೆ PPT ಏನಿದೆ ಇಷ್ಟನ್ನು 4 ಮಾರ್ಕ್ಸ್ ಕೇಳ್ಬೋದು. ಒಂದು ಡಿಬೆಂಚರ್ಸ್ ಮೀನಿಂಗ್ ಆದ್ಮೇಲೆ ಡಿಫ್ರೆಂಟ್ ಟೈಪ್ ಮೆರಿಟ್ಸ್ ಡಿಮೆರಿಟ್ಸ್ ಎಲ್ಲ ಕೇಳಿದ್ರೆ 4 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. 2 ಮಾರ್ಕ್ಸ್ ಕೇಳ್ತಾರೆ ಅಂತಂದ್ರೆ ಬರೀ ಮೆನ್ಷನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಬೆಂಚರ್ಸ್ ಅಂತ ಕೇಳಿದಾಗ ನೀವು 6 ಡಿಬೆಂಚರ್ಸ್ ಬರೀಬೇಕು. ಯಾವ್ದಿದೆ, ಸೆಕ್ಯೂರ್ಡ್ ಡಿಬೆಂಚರ್ಸ್, ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಹಾಗೆ ಇದು ನಿಮ್ಮ ಬೇಸಿಕ್ ಫಸ್ಟ್ ಇಯರ್ ಆಗಿರೋದ್ರಿಂದ ನಿಮ್ಗೆ ಫಸ್ಟ್ ಇನಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಹೈಯರ್ ಸ್ಟಡೀಸ್ ಹೋಗ್ತಾ ಹೋಗ್ತಾ ಇನ್ ಡೆಪ್ತ್ ಆಗಿ ನೀವು ಕಲಿತಾ ಹೋಗ್ತೀರಾ.
ಏನು ಫಸ್ಟ್ ಸೆಕ್ಯೂರ್ಡ್ ಡಿಬೆಂಚರ್, ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್, ರಿಜಿಸ್ಟರ್ಡ್ ಡಿಬೆಂಚರ್ಸ್, ಬೇರರ್ ಡಿಬೆಂಚರ್ಸ್, ಕನ್ವರ್ಟಬಲ್ ಡಿಬೆಂಚರ್ಸ್, ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಅಂದ್ಬಿಟ್ಟು 6 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಡಿಬೆಂಚರ್ಸ್ ಮೆರಿಟ್ಸ್ ಗಳೇನು, ಅಡ್ವಾಂಟೇಜ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಫಿಕ್ಸ್ಡ್ ಇನ್ಕಮ್ ಫಾರ್ ಇನ್ವೆಸ್ಟರ್, ಯಾರು ಸಾಲವನ್ನ ಕೊಟ್ಟಿರ್ತಾರೆ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಏನು ರಿಟರ್ನ್ಸ್ ಅಂತ ಅಂದ್ಬಿಟ್ಟು 10% ಬಡ್ಡಿ ತಂದಿದ್ದೀವಿ ಅಂದ್ರೆ ವರ್ಷಕ್ಕೆ 10% ಬಡ್ಡಿನ ವಾಪಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್, ಈ ಒಂದು ಬಿಸ್ನೆಸ್ ಲಾಸ್ ಆಯ್ತು ಅಂತಂದ್ರು ಸಾಲ ತಂದಿರೋರು ಬಿಡ್ತಾರೆ, ಅವ್ರಿಗೆ ವಾಪಸ್ಸು ಸಾಲ ಕೊಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಫಿಕ್ಸ್ಡ್ ರಿಟರ್ನ್ ಗಿವನ್ ಡ್ಯೂರಿಂಗ್ ಇನ್ಫ್ಲೇಷನ್, ಏನು ಈವನ್ ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಇತ್ತು ಅಂತಂದ್ರು, ಹಣದುಬ್ಬರ ಇತ್ತು ಅಂತಂದ್ರೆ ಅವ್ರಿಗೆ ವಾಪಸ್ ಅಮೌಂಟ್ ನ ಕೊಡ್ಲೇಬೇಕಾಗಿದೆ, ಇಂಟ್ರೆಸ್ಟ್ ನ ಅವರಿಗೆ ಪೇಮೆಂಟ್ ಮಾಡ್ಲೇಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೋ ಡೂಪ್ಲಿಕೇಶನ್ ಆಫ್ ಓನರ್ಶಿಪ್, ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಡೂಪ್ಲಿಕೇಶನ್ ಆಗಲ್ಲ. ಅಂದ್ರೆ ಈಗ ಯಾವ್ದೋ ಒಬ್ಬ ನಾನು ಒಂದು ಕಂಪ್ನಿ ನಡೆಸ್ತಿದ್ದೀನಿ, ಮಿಸ್ಟರ್ ಎ ಇಂದ ಒಂದು ಸಾಲವನ್ನ ತಗೊಂಡ್ಬಂದಿದ್ದೀನಿ 10 ಲಕ್ಷ ರೂಪಾಯಿ. ಸೊ ಅವನಿಗೆ ನಾನು ಬಡ್ಡಿನ ಕಟ್ಟಬೇಕು, ಬೇರೆಯವ್ರಿಗೆ ಕಟ್ತೀವ ಬಡ್ಡಿ ಇಲ್ಲ. ಅದೇ ಪರ್ಸನ್ ಯಾವ ಇಂಟ್ರೆಸ್ಟ್, ನಾವು ಯಾರ ತರ ಇಂಟ್ರೆಸ್ಟ್ ರೇಟ್ಗೆ ನಾವು ಸಾಲವನ್ನ ತಂದಿರ್ತೀವಿ ಅವ್ರಿಗೆ ಇಂಟ್ರೆಸ್ಟ್ ಅನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದನ್ನ ಚೀಪರ್ ಸೋರ್ಸ್ ಅಂತ ಕರೀತಿದ್ರೆ. ಈಗ ಬೇರೆಗಡೆ ಹೋಗ್ತೀನಿ ಅಂತಂದಾಗ 20% 30% ಇತ್ತು ಅಂತಂದಾಗ ಸಾಲವನ್ನ ನಮಗೆ ಗೊತ್ತಿರೋರ ಹತ್ರ ಬಂದಾಗ ಕಮ್ಮಿ ಬಡ್ಡಿ ಸಿಗ್ಬೋದು ಅಂತ ಅನ್ನೋದೊಂದು ಇದೆ. ಇದೆಲ್ಲ ಡಿಬೆಂಚರ್ಸ್ ಅಂತ ಇರತಕ್ಕಂತಹ ಒಂದು ಮೆರಿಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿಸ್ಅಡ್ವಾಂಟೇಜಸ್ ಆಫ್ ಡಿಬೆಂಚರ್ಸ್, ಇದರಿಂದ ಡಿಬೆಂಚರ್ಸ್ ಇಂದ ಇರ್ತಕ್ಕಂತಹ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್, ಡಿಮೆರಿಟ್ಸ್ ಗಳು ಏನಂದ್ರು ಒಂದೇ, ಅಡ್ವಾಂಟೇಜ್ ಅಂದ್ರು ಒಂದೇ, ಮೆರಿಟ್ಸ್ ಅಂತ ಅಂದ್ರು ಒಂದೇ, ಎಲ್ಲಾನು ಒಂದೇ. ಡಿಸ್ಅಡ್ವಾಂಟೇಜ್ ಅಂದ್ರು ಒಂದೇ, ಲಿಮಿಟೇಷನ್ಸ್ ಅಂತ ಅಂದ್ರು ಒಂದೇ, ಡಿಮೆರಿಟ್ಸ್ ಅಂತ ಅಂದ್ರು ಒಂದೇ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋ ವೋಟಿಂಗ್ ರೈಟ್ಸ್, ಈ ಡಿಬೆಂಚರ್ಸ್ಗೆ ಈಕ್ವಿಟಿ ಶೇರ್ ಹೋಲ್ಡರ್ ತರ ಯಾವುದೇ ರೀತಿಯಾದಂತಹ ವೋಟ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಇರೋದಿಲ್ಲ. ಇವ್ರಿಗೆ ಇಂಟ್ರೆಸ್ಟ್ ಇಷ್ಟು ಪರ್ಸೆಂಟ್ ಬೇಕು ಅಂತ ಕೇಳಿರ್ತಾರೆ, ಇಂಟ್ರೆಸ್ಟ್ ನ ಅವ್ರ ಕೊಡ್ತಾರೆ, ಬಿಸ್ನೆಸ್ ಕೊಡುತ್ತೆ, ಅಲ್ಲಿಗೆ ಅವ್ರ ವ್ಯವಹಾರ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರಿಜಿಡಿಟಿ ಆಸ್ ಟು ಇಂಟ್ರೆಸ್ಟ್ ಪೇಮೆಂಟ್, ಏನ್ ಹೇಳ್ತಾ ಇದ್ರೆ ಈಗ ನೋಡಿ ಇಂಟ್ರೆಸ್ಟ್ ನ ಇಷ್ಟು ಪರ್ಸೆಂಟೇಜ್ಗೆ ಕೊಡ್ಬೇಕು, 10% ಮಾತಾಡಿದ್ದಾರೆ ಅಂತಂದ್ರೆ ಬಡ್ಡಿ 10% ಕೊಡ್ಬೇಕಾಗುತ್ತೆ. ಅದೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬೇಕಾದ್ರೂ ಪ್ರಾಫಿಟ್ ನ ಎಂಜಾಯ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಲೆಸ್ ಕಂಟ್ರೋಲ್ ಓವರ್ ಮಾರ್ಟ್ಗೇಜ್ ಅಸೆಟ್ಸ್, ಮಾರ್ಟ್ಗೇಜ್ ಅಸೆಟ್ ಮೇಲೆ ಯಾವುದೇ ರೀತಿಯಾದಂತಹ ಕಂಟ್ರೋಲ್ಗಳು ಇರೋದ್ರಿಂದ, ಯಾಕಂದ್ರೆ ಇವ್ರು ಸಾಲ ಕೊಟ್ಟಿರ್ತಾರೆ, ಸಾಲ ವಾಪಸ್ ಬರ್ಬೇಕು ವಿತ್ ಇಂಟ್ರೆಸ್ಟ್ ಅನ್ನೋದು ಇವ್ರ ಇಂಟೆನ್ಷನ್ ಆಗಿರುತ್ತೆ. ಕಂಪನಿನೂ ಅಷ್ಟೇ ಇವ್ರಿಗೆ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ, ಸಾಲ ತಂದಿರ್ತಾರೆ, ಅವ್ರು ಬಡ್ಡಿ ಕೊಟ್ರೆ ಅವರು ಸುಮ್ಮನೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಡಿಬೆಂಚರ್ದು ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈ ಒಂದು ಬಿಸ್ನೆಸ್ಗೆ ಯಾವ್ಯಾವ ಸೋರ್ಸ್ ಅರ್ಥ ಆಯ್ತು ನಿಮ್ಗೆ? ಇದನ್ನ 4 ಈಕ್ವಿಟಿ ಶೇರ್ ಅಂದ್ರೇನು, ಯಾವುದು ಪ್ರಿಫರೆನ್ಸ್ ಶೇರ್ ಅಂತಂದ್ರೇನು, ರಿಟೇನ್ ಅರ್ನಿಂಗ್ಸ್ ಅಂತಂದ್ರೇನು, ಡಿಬೆಂಚರ್ಸ್ ಅಂತಂದ್ರೇನು, ಸಾಲ ಪತ್ರಗಳು ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಈಗ ಈ ಇವತ್ತಿನ ಕ್ಲಾಸಿನ ಲಾಸ್ಟ್ ಸ್ಲೈಡ್ ಅನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವುದು? credit extended by one trader to another for the purchase of goods and services is known as trade credit. ಏನ್ ಹೇಳ್ತಾ ಇದ್ರೆ ಟ್ರೇಡ್ ಕ್ರೆಡಿಟ್ ಅಂತಂದ್ರೆ ಏನು ಅನ್ನೋದ್ರ ಮೀನಿಂಗ್ ನ ಫಸ್ಟ್ ಹೇಳ್ತಾ ಇದ್ದಾರೆ. ಟ್ರೇಡ್ ಕ್ರೆಡಿಟ್ ಅಂತಂದ್ರೆ, ಈಗ ನಾನು ಒಬ್ಬ ಬಿಸ್ನೆಸ್ ಓನರ್ ಇದ್ದೀನಿ, ಓಕೆನಾ? ನೀವು ನಿಮ್ಮ ಕಸ್ಟಮರ್ಸ್ಗೆ ಐಟಮ್ಗಳನ್ನ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಈಗ ನಾನು ಈಗ ಹೇಗೆ ಅಂತ ಅನ್ಕೊಳ್ಳಿ, ನಾನು ದೊಡ್ಡ ಗೋಡನ್ ಅನ್ನ ನಡೆಸ್ತಾ ಇದ್ದೀನಿ, ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಆಯಿಲ್ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನಾನು ಎಷ್ಟು ತುಂಬಾ ಲಾರ್ಜ್ ಮ್ಯಾನರ್ ಅಲ್ಲಿ ನಿಮ್ ತರನೇ ನೀವು ಚಿಕ್ಕ ಅಂಗಡಿಗಳನ್ನ ಇಟ್ಕೊಂಡಿರ್ತೀರಾ, ನೀವು ಏರಿಯಾಗಳಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಾನ್ ಏನ್ ಮಾಡಿದೀನಿ, ಮಾರ್ಕೆಟ್ ಅಲ್ಲಿ ದೊಡ್ಡ ಅಂಗಡಿನ ಇಟ್ಕೊಂಡಿದೀನಿ ಅಂತ ಅನ್ಕೊಳ್ಳಿ. APMC ಆಡ್ಗಳಾಗಿರ್ಲಿ ಯಾವ್ದು ಆಗಿರ್ಲಿ, ನೀವ್ ಏನ್ ಮಾಡ್ತೀರಾ, ನೀವು ನಿಮ್ ಕಸ್ಟಮರ್ಸ್ಗೆ ನಿಜವಾಗ್ಲೂ ಮಾರ್ತೀರಾ ಕರೆಕ್ಟ್ ಐಟಮ್ನ. ಆದ್ರೆ ನೀವು ಒಬ್ರು ಬಿಸ್ನೆಸ್ ಮ್ಯಾನ್, ನೀವ್ ಯಾರ ಹತ್ರ ಪರ್ಚೇಸ್ ಮಾಡ್ತೀರಾ? ಇನ್ನೊಬ್ಬ ಹೋಲ್ಸೇಲರ್ ಹತ್ರ ಪರ್ಚೇಸ್ ಮಾಡ್ತೀರಾ ಬಂದ್ಬಿಟ್ಟು, ಕರೆಕ್ಟಾ? ಇಫ್ ಸಪೋಸ್ ಈಗ ನೀವು ನನ್ನ ಹತ್ರ ತುಂಬಾ ವರ್ಷಗಳಿಂದ ಐಟಮ್ ನ ಪರ್ಚೇಸ್ ಮಾಡ್ಕೊಂಡು ಹೋಗಿ ಬಿಸ್ನೆಸ್ ನ ನಡೆಸ್ತಾ ಇದ್ದೀರಾ. ಇಫ್ ಸಪೋಸ್ ಹಿಂಗೆ ಯಾವಾಗ್ಲೂ ಒಂದ್ಸಲ ಬರ್ತೀರಾ, ನಿಮ್ ಮೇಲೆ ನನ್ಗೆ ನಂಬಿಕೆ ಇದೆ, ಪ್ರತಿ ಸಲನು ನನ್ನ ಹತ್ರನೇ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಇಫ್ ಸಪೋಸ್ ಬರ್ಬೇಕಾದ್ರೆ ಅಮೌಂಟ್ ಮಿಸ್ ಆಗಿ ಮರ್ತು ಬಂದಿರ್ತೀರಾ, ಅಥವಾ ನನಗೆ 1-2 ತಿಂಗಳು ಅಮೌಂಟ್, ನಾನು 1 ತಿಂಗಳು 15 ದಿನನೋ 20 ದಿನ ಬಿಟ್ಕೊಂಡು ವಾಪಸ್ ಕೊಡ್ತೀನಿ ಅಮೌಂಟ್ ನ, ನನಗೆ ಐಟಮ್ ಕೊಡಿ ಅಂತಂದ್ರೆ ನಾನು ಫಸ್ಟ್ ನಿಮ್ ಪ್ರೊಫೈಲ್ ನೋಡ್ತೀನಿ. ಅಂದ್ರೆ ನೀವು ನಿಜವಾಗ್ಲೂ ನನ್ನ ಕಸ್ಟಮರ, ಇಷ್ಟು ವರ್ಷದಿಂದ ನನಗೆ ಹೇಗೆ ಬಿಸ್ನೆಸ್ ನ ನಡ್ಸ್ಕೊಡ್ತೀರಾ ಅಂತ ಎಲ್ಲ ನೋಡಿ ಅವನಿಗೆ ಸಾಲ ಕೊಡ್ಬೋದು, ಸಾಲ ಕೊಡಕ್ ಆಗೋದಿಲ್ವೋ ಅಂತ ಅಂದ್ಬಿಟ್ಟು ನಂಬಿಕೆ ನಾನು ಇಟ್ಕೊಂಡು ಅವನಿಗೆ ಸಾಲ ಕೊಡ್ತೀನಿ, ಕರೆಕ್ಟಾ? ಅಂದ್ರೆ ಸಾಲ ಅಂತಂದ್ರೆ ಅವನಿಗೆ ದುಡ್ಡು ಕೊಡೋದಿಲ್ಲ, ಆ ಐಟಮ್ ನ ಸಾಲದ ರೂಪದಲ್ಲಿ ಕೊಡ್ತೀನಿ, ವಾಪಸ್ ಅವನು ಒಂದಷ್ಟು ದಿನ ಬಿಟ್ಕೊಂಡಾದ್ಮೇಲೆ ಅಮೌಂಟ್ ಕೊಡ್ಬೋದು ಅಂತ ಅಂದ್ಬಿಟ್ಟು. ಅದನ್ನೇ ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತಾರೆ. ಟ್ರೇಡ್ ಕ್ರೆಡಿಟ್ ಎಕ್ಸ್ಟೆಂಡ್ ಬೈ ಒನ್ ಟ್ರೇಡರ್ ಟು ಅನದರ್
ಫಾರ್ ಪರ್ಚೇಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್. ಅಂದ್ರೆ ದುಡ್ಡು ಕೊಡೋದಲ್ಲ, ಒಂದು ಗೂಡ್ಸ್ ಅನ್ನು ಅಥವಾ ಸರ್ವಿಸ್ ಅನ್ನ ನಾನು ಇನ್ನೊಬ್ಬರಿಗೆ ಮಾಡ್ತೀನಿ, ನನ್ನ ಕಸ್ಟಮರ್ಗೆ. ಆ ಕಸ್ಟಮರ್ ಹತ್ರ ದುಡ್ಡು ಇಲ್ಲ ಅಂತ ಅಂದಾಗ ಅವನಿಗೆ ಸಾಲವಾಗಿ ನಾನು ಕೊಡ್ತೀನಿ. ಅದೇನೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬರಿಗೆ ಕೊಡ್ತಕ್ಕಂತಹ ಟ್ರೇಡ್ ಕ್ರೆಡಿಟ್ ಅಂತ ಹೇಳ್ತಾರೆ ಸಾಲವಾಗಿ ಕೊಡ್ತಕ್ಕಂತಹದ್ದು ವ್ಯಾಪಾರ. ಟ್ರೇಡ್ ಕ್ರೆಡಿಟ್ ಫೆಸಿಲಿಟೇಟ್ ದ ಪರ್ಚೇಸ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಏನೋ ಗೂಡ್ಸ್ ಅಥವಾ ಸರ್ವಿಸಸ್ ನ ಸಾಲದ ರೂಪದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನಿಗೆ ಕೊಡ್ತಕ್ಕಂತಹದ್ದು ಅಂತ ಹೇಳ್ತಾ ಇದ್ರೆ ಇಟ್ ಇಸ್ ಎ ಶಾರ್ಟ್ ಸೋರ್ಸ್ ಆಫ್ ಟರ್ಮ್ ಫೈನಾನ್ಸ್. ಏನ್ ಹೇಳ್ತಿದ್ರೆ ಈ ತರ ಯಾರು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಹತ್ರ ಚಿಕ್ಕ ಬಿಸ್ನೆಸ್ ಮ್ಯಾನ್ ಯಾರು ಸಾಲವಾಗಿ ತಗೋದಾ, ಇದು ಶಾರ್ಟ್ ಟರ್ಮ್ ಆಗಿರುತ್ತೆ. ವರ್ಷಾನುಗಟ್ಲೆ ಅಲ್ಲ, 15 ದಿನಕ್ಕೋ 20 ದಿನಕ್ಕೋ ಅವನು ವಾಪಸ್ ಆ ಅಮೌಂಟ್ ನ ಕೊಟ್ಬಿಡ್ಬೇಕು. ಕೊಡದೆ ಹೋದ್ರೆ ನೆಕ್ಸ್ಟ್ ಸತಿ ಐಟಮ್ ಕೊಡ್ತಾನ, ಖಂಡಿತ ಕೊಡಂಗಿಲ್ಲ. ಸೊ ಹಾಗಾಗಿ ಇದೊಂದು ಶಾರ್ಟ್ ಟರ್ಮ್ ಫೈನಾನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಐಟಮ್ ತಗೋಗಿರ್ತಾನೆ, ದುಡ್ಡನ್ನ ವಾಪಸ್ ಅವನು ಆದಷ್ಟು ಬೇಗ ತಂದು ಕೊಡ್ತಾನೆ, ತುಂಬಾ ಪ್ರೋಲಾಂಗ್ ಮಾಡೋದಿಲ್ಲ, ತಿಂಗಳಾಗಟ್ಲೆ ವರ್ಷಾನುಗಟ್ಲೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಈ ಟ್ರೇಡ್ ಕ್ರೆಡಿಟ್ ಮೆರಿಟ್ಸ್ ಗಳಿಗೆ ಏನಿದೆ ಅಥವಾ ಅಡ್ವಾಂಟೇಜಸ್ ಗಳಿಗೆ ಏನಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಇಟ್ ಈಸ್ ಎ ಕನ್ವೀನಿಯಂಟ್ ಅಂಡ್ ಕಂಟಿನ್ಯೂಸ್ ಸೋರ್ಸ್ ಆಫ್ ಫಂಡ್ಸ್. ಏನ್ ಹೇಳ್ತಿದ್ರೆ ಈಗ ಅವನೇನು ನಿಮ್ಗೆ, ಈಗ ನೀವು APMC ಹೋಗಿ ಐಟಮ್ ನ ತಗೊಬರ್ತೀರಾ, ನೀವು ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಿರ್ತೀರ, ನಂಬಿಕೆ ಇರುತ್ತೆ. ಈಗ ಒಂದ್ಸಲ ಅಮೌಂಟ್ ತಗೊಬಂದಿಲ್ಲ ಅಂತಂದಾಗೂ ಕೊಡ್ತಾರೆ, ಕರೆಕ್ಟಾ? ಸೊ ನೀವು ವಾಪಸ್ ಅಮೌಂಟ್ ಅನ್ನು ತಂದು ಕೊಟ್ಬಿಡ್ತೀರಾ, ಅದಕ್ಕೆ ಕ್ಲಿಯರ್ ಆಗಿಬಿಡುತ್ತೆ. ನೆಕ್ಸ್ಟ್ ಸತಿ ಇನ್ನೂ ಒಂದ್ಸಲ ನಿಮ್ಗೆ ಏನಾದ್ರು ಫೈನಾನ್ಷಿಯಲ್ ಇತ್ತು ಅಂತಂದ್ರೆ ಆಗ್ಲೂ ಸಪೋರ್ಟ್ ಮಾಡ್ತಾರೆ. ಸೊ ಇದು ಕಂಟಿನ್ಯೂಸ್ ಆಗಿ ಇರುತ್ತೆ, ಕಂಟಿನ್ಯೂಸ್ ಮತ್ತೆ ಕನ್ವೀನಿಯಂಟ್ ಆಗಿರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ವ್ಯಾಪಾರವನ್ನ ಮಾಡಬಹುದಾಗಿದೆ ಅಂತ ಹೇಳ್ತಾ ಇದ್ರೆ ಫಸ್ಟ್ ಪಾಯಿಂಟ್. ಎರಡನೇದೇನು, ಇಟ್ ಇಸ್ ಈಸಿ ಅವೈಲಬಲ್ ಫಾರ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದ ಬೈಯರ್ ಅಥವಾ ಕಸ್ಟಮರ್ ಇನ್ ಸ್ಟ್ರಾಂಗ್. ಏನ್ ಹೇಳ್ತಾ ಇದೆ, ಯಾವಾಗ ನೀವು ನಿಮ್ಮ ಹೋಲ್ಸೇಲ್ ಹತ್ರ ಪರ್ಚೇಸ್ ಮಾಡ್ತೀರಾ ಸಾಲದ ರೂಪದಲ್ಲಿ, ಹಾಗೆ ದುಡ್ಡನ್ನು ವಾಪಸ್ ಕೊಡ್ತಾ ಬರ್ತೀರಾ, ನಿಮ್ ಮೇಲೆ ಅದೇ ತರನೇ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ ಅವ್ರಿಗೆ ಕೊಟ್ರೆ ಅವ್ರು ವಾಪಸ್ ತಂದು ಕೊಡ್ತಾರಪ್ಪ ಅನ್ನೋದೊಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಮೇಲೆ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇದು, with the help of trade credit, an organization can increase its inventory level to meet the expected rise in the sale volume in the near future. ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಪರ್ಚೇಸರ್ ಈಗ ನೀವು ಐಟಮ್ ನ ಸೇಲ್ ಮಾಡ್ತಿದ್ದೀರಾ, ನಿಮ್ಮ ಯಾರಿಗೆ ಸೆಲ್ಲರ್ಗೆ, ಅವನು ನೀವು ಸೇಲ್ ಮಾಡ್ತಾ ಇದ್ದೀರಾ ಐಟಮ್ ನ ನಿಮ್ಮ ಪರ್ಚೇಸರ್ಗೆ, ಕರೆಕ್ಟಾ? ಸೊ ಅವನು ಏನಂತ ಅಂತಂದ್ರೆ ನಿಮ್ಮ ಹತ್ರ ಸಾಲವಾಗಿ ತಗೊಂಡ್ ಹೋಗ್ತಾ ಇದ್ರೆ ಅವ್ನು ಏನ್ ಮಾಡ್ಬೋದು, ಅವನು ಬಿಸ್ನೆಸ್ ನ ಜಾಸ್ತಿ ಮಾಡ್ಬೋದು. ಅಥವಾ ನೀವೇ ಅಂತ ಅನ್ಕೊಳ್ಳಿ, ನೀವು ಸಾಲ ಕೊಟ್ಟಾಗ ಏನಾಗುತ್ತೆ, ವ್ಯಾಪಾರ ಬೇರೆ ಬೇರೆ ಕಡೆ ಜಾಸ್ತಿ ಜನಕ್ಕೆ ಕೊಡ್ಬೋದು. ಅವಾಗ ಏನಾಗುತ್ತೆ, ಅವ್ರು ನಂಬಿಕೆ ಇರೋರ್ಗೆ ಕೊಟ್ರೆ ವಾಪಸ್ ದುಡ್ಡು ಬರುತ್ತೆ, ನಂಬಿಕೆ ಇಲ್ಲದೆ ಹೋದ್ರೆ ಏನಾಗುತ್ತೆ, ವಾಪಸ್ ಬರ್ತಿಲ್ಲ. ಆದ್ರೆ ನೀವು ನಂಬಿಕೆ ಇಟ್ಟು ಯಾವಾಗ ಐಟಮ್ ನ ಸಾಲದ ರೂಪದಲ್ಲಿ ಕೊಡ್ತೀರಾ, ನಿಮ್ಮ ವ್ಯಾಪಾರ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸಾಲದಲ್ಲಿ ಕೊಟ್ಟಿರ್ತೀರಾ, ನಂಬಿಕೆ ಇರೋದು ನಂಬಿಕೆ ಇಲ್ಲದೆ ಇರೋದು ಆ ಪ್ರಶ್ನೆ ಅದು ನೀವು ಬರ್ದೇ ಇದ್ದಾಗ ಮಾತ್ರ ಆಗುತ್ತೆ. ಬಂತು ಅಂತಂದಾಗ ನಿಮ್ಮ ಸೇಲ್ ಕ್ವಾಂಟಿಟಿ ಜಾಸ್ತಿ ಆಗುತ್ತಾ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಟ್ ಡಸ್ ನಾಟ್ ಕ್ರಿಯೇಟ್ ಎನಿ ಚಾರ್ಜಸ್ ಅಂತ ಅಸೆಟ್ ಆಫ್ ದ ಫರ್ಮ್. ಅಸೆಟ್ ಮೇಲೆ ಯಾವುದೇ ರೀತಿಯಾದಂತಹ ಚಾರ್ಜ್ ಮಾಡ್ಲಾರ್ದಂಗೆ ಇದು ಟ್ರೇಡ್ ಕ್ರೆಡಿಟ್ ಸಿಗ್ತಾ ಹೋಗುತ್ತೆ. ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಟ್ರೇಡ್ ಕ್ರೆಡಿಟ್ ಈಗ ಮೆರಿಟ್ಸ್ ಏನು ಅನ್ನೋದು ಅರ್ಥ ಆಯ್ತು. ಸೊ ಈಗ ಲಿಮಿಟೇಷನ್ಸ್ ಏನು ಅನ್ನೋದನ್ನ ನೋಡ್ಬಿಡೋಣ. ನೋಡಿ, ಲಿಮಿಟೇಷನ್ಸ್ ಏನ್ ಹೇಳ್ತಿದ್ರೆ, ಟ್ರೇಡ್ ಕ್ರೆಡಿಟ್ ಮೇ ರಿಸಲ್ಟ್ ಇನ್ ಓವರ್ ಟ್ರೇಡಿಂಗ್ ವಿತ್ ಮೆನಿ ಆಡ್ ಟು ರೈಸ್ ದ ರಿಸ್ಕ್ ದ ಫರ್ಮ್. ಏನ್ ಹೇಳ್ತಿದ್ರೆ, ಸಾಲದಲ್ಲಿ ನಾವು ನಮ್ಮ ಕಸ್ಟಮರ್ಗೆ ಅಥವಾ ಸಾಲದಾರ ನಾವ್ ಯಾರು ನಾವು ಇನ್ನೊಬ್ಬರಿಂದ ತಗೊಬರ್ತಾ ಇದೀವಿ ಅಂತಂದ್ರೆ ನಾವು ರಿಸ್ಕ್ ನ ನಮ್ಮ ಮೇಲೆ ಹಾಕೊಂಡ. ಯಾಕಂತಂದ್ರೆ ನಾವು ಸಾಲದಲ್ಲಿ ಏನಾದ್ರು ನಮ್ಮ ಕಸ್ಟಮರ್ಸ್ ಕೊಟ್ಟು ಅವ್ರ ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ನಮಗೆ ಲಾಸ್ ಆಗುತ್ತೆ. ನಾವು ಪೇಮೆಂಟ್ ನ ನಮ್ಮ ಬಿಸ್ನೆಸ್ ಎಲ್ಲಿಂದ ಸಾಲ ತಂದಿದ್ದೀವಿ ಅವ್ರಿಗೆ ಕೊಡ್ಬೇಕಾಗುತ್ತೆ, ಅವಾಗ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಒಂದು ಫಾರ್ಮ್ಗೆ ಟ್ರೇಡ್ ಕ್ರೆಡಿಟ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಓಕೆ, ಇಲ್ಲದೆ ಹೋದ್ರೆ ಏನಾಗುತ್ತೆ, ಕಷ್ಟ ಆಗುತ್ತೆ, ಪೇಮೆಂಟ್ ಬರ್ದೇ ಇದ್ದಂತಹ ಚಾನ್ಸಸ್ ಅಲ್ಲಿ ಅಂತ ಹೇಳ್ತಿದ್ರೆ. ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಪಾಯಿಂಟ್ಸ್ ಕ್ಯಾನ್ ಬಿ ಜನರೇಟೆಡ್ ಥ್ರೂ ಟ್ರೇಡ್ ಕ್ರೆಡಿಟ್. ಸಣ್ಣ ಪ್ರಮಾಣದಲ್ಲಿ ಈಗ ನೋಡಿ, ನೀವೊಂದು ಪ್ರತಿ ವರ್ಷನೂ ಪ್ರತಿ ತಿಂಗಳು ಅಥವಾ ಪ್ರತಿ ವಾರಕ್ಕೂ 15 ದಿನ ನಿಮ್ಮ ಸೆಲ್ಲರ್ ಇಂದ ಒಂದು 5,000 ರೂಪಾಯಿ ಐಟಮ್ ನ ಪರ್ಚೇಸ್ ಮಾಡ್ಕೊಳ್ತಿದ್ದೀರಿ ಅಂದ್ರೆ ನಿಮ್ ಮ್ಯಾಕ್ಸಿಮಮ್ ಸಾಲ ಅವರು 1,000 ರೂಪಾಯಿ ತನಕ ಕೊಡ್ಬೋದು. ಲಕ್ಷಾಂತರ ರೂಪಾಯಿ ಕೊಡ್ತಾರಾ? ಏನ್ ನಂಬಿಕೆ ನಿಮ್ ಮೇಲೆ ಇರುತ್ತೆ? ನಂಬಿಕೆ ಇರ್ಲಿಕ್ಕಿಲ್ಲ. ಹಾಗಾಗಿ
ಅವರು ಒಂದು ಲಿಮಿಟೆಡ್ ತನಕ ಮಾತ್ರನೇ ಕೊಡ್ತಾರೆ ಹೊರತು ಫುಲ್ ಜಾಸ್ತಿನ ಒಂದು ನಿಮ್ಮ ಲಿಮಿಟ್ ಮೀರಿ ಕೊಡಕ್ಕಾಗೋದಿಲ್ಲ. ಇದು ಏನೋ ಟ್ರೇಡ್ ಕ್ರೆಡಿಟ್ ನ ಲಿಮಿಟ್ ಆಗಿದೆ. ಟ್ರೇಡ್ ಕ್ರೆಡಿಟ್ ಅಲ್ಲಿ ಇಲ್ಲಿ ಅಮೌಂಟ್ ಒಂದು ಕೊಡೋದಿಲ್ಲ ಸಾಲವಾಗಿ, ಇಲ್ಲಿ ಸಾಲವಾಗಿ ಗೂಡ್ಸ್ ಅಂಡ್ ಸರ್ವಿಸಸ್ ನ ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಟ್ರೇಡ್ ಕ್ರೆಡಿಟ್ ಅಂತಂದ್ರೇನು, ಟ್ರೇಡ್ ಕ್ರೆಡಿಟ್ ನ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಗಳು ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ನಾವು ಏನನ್ನ ಇನ್ನೊಂದ್ಸಲ ನೋಡುವ ಅಂತ ಅಂದ್ಬಿಟ್ಟು ಕ್ವಿಕ್ ಆಗಿ ರೌಂಡ್ ಅಪ್ ಮಾಡ್ಬಿಡೋಣ. ಗೈಸ್, ನಾವು ಡಿಫ್ರೆಂಟ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ, ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನು, ಅದರಲ್ಲಿ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಏನು, ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು ಅನ್ನೋದು, ಸೋರ್ಸ್ ಆಫ್ ಫಂಡ್ ಅಲ್ಲಿ ಕ್ಲಾಸಿಫಿಕೇಶನ್ ಯಾವ ತರ ಮಾಡ್ತಾರೆ ಅಂತ ಅನ್ನೋದು ಅರ್ಥ ಆಯ್ತು. ಈಕ್ವಿಟಿ ಶೇರ್ ಅಂತಂದ್ರೆ ಏನು, ರಿಟೇನ್ ಅರ್ನಿಂಗ್ಸ್, ಪ್ರಿಫರೆನ್ಸ್ ಶೇರು, ಡಿಬೆಂಚರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗೇನೆ ಟ್ರೇಡ್ ಕ್ರೆಡಿಟ್ ಅಂತಂದ್ರೆ ಏನು ಅಂತ ಅನ್ನೋದು ಅರ್ಥ ಆಯ್ತು, ಶಾರ್ಟ್ ಟರ್ಮ್ ಅಲ್ಲಿ ಬರ್ತಕ್ಕಂತಹದ್ದು. ಓಕೆನಾ. ಸೊ ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ಗಳಲ್ಲಿ ಫ್ಯಾಕ್ಟರಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಎಲ್ಲ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡಿ, ಇಲ್ಲಿ ಯಾವ್ದು ಇಶ್ಯೂ ಆಫ್ ಶೇರ್ಸ್ ಅಂತಂದ್ರೇನು, ಅದ್ರ ಮೆರಿಟ್ ಡಿಮೆರಿಟ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೇನು ಅದ್ರ ಟೈಪ್ಸ್ ಗಳು, ಅದ್ರ ಮೆರಿಟ್ಸ್ ಡಿಮೆರಿಟ್ಸ್, ಹಾಗೇನೆ ರಿಟೇನ್ ಅರ್ನಿಂಗ್ಸ್ ಅಂತಂದ್ರೇನು ಅದ್ರದ್ದು ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್, ಮತ್ತೆ ಡಿಬೆಂಚರ್ಸ್ ಅಂತಂದ್ರೇನು ಡಿಫ್ರೆಂಟ್ ಟೈಪ್ ಆಫ್ ಡಿಬೆಂಚರ್ಸ್ ಯಾವ್ದು, ಅಡ್ವಾಂಟೇಜಸ್, ಲಿಮಿಟೇಷನ್ಸ್, ಹಾಗೆ ಫೈನಲ್ ಆಗಿ ಟ್ರೇಡ್ ಕ್ರೆಡಿಟ್ ಅಂತಂದ್ರೇನು ಅದ್ರ ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಅಂತ ಅನಿಸ್ತಿದೆ ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ನಿಮ್ಗೆ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತಂದ್ರೂ ಎಕ್ಸ್ಪ್ರೆಸ್ ಮಾಡಿ. ಸೊ ಡೌಟ್ ಬಂತು ಅಂತಂದ್ರೆ ಕೇಳಿ. ಮತ್ತೆ ಈ ಚಾಪ್ಟರ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.